ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS 2026 UPSC ಅಪ್ಲಿಕೇಶನ್ ಫಿಲ್ ಮಾಡೋದ್ರ ಬಗ್ಗೆ ಈಗಾಗಲೇ 2 ವಿಡಿಯೋಗಳನ್ನ ನಾವು ಬಿಡುಗಡೆ ಮಾಡಿದೀವಿ. ಮೊದಲನೇ ವಿಡಿಯೋದಲ್ಲಿ ಯಾವ ತರ ನೀವು URN ಅನ್ನ ಜನರೇಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ವಿ. ಹಾಗೇನೆ ಎರಡನೇ ವಿಡಿಯೋದಲ್ಲಿ ಸರ್ವಿಸ್ ಪ್ರಿಫರೆನ್ಸ್ ಅನ್ನ ಯಾವ ತರ ಹಾಕಬೇಕು ಅನ್ನೋದನ್ನ ಹಾಕಿದೀವಿ. ಅದನ್ನು ಕೂಡ ನೋಡ್ಕೊಳ್ಬೇಕು ನೀವು. ಅದಾದ್ಮೇಲೆ ಇದು ಪಾರ್ಟ್ 2 ಅಂತ ಹೇಳಿ ಹೆಸರಿಟ್ಕೊಂಡು ನಾವು ಇದರಲ್ಲಿ ನಿಮಗೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಯಾವ ತರ ಫಿಲ್ ಮಾಡಬೇಕು ಮತ್ತು ನೀವು ಫೈನಲ್ UPSC ಅಪ್ಲಿಕೇಶನ್ ಏನಿರುತ್ತಲ್ಲ ಪ್ರಿಲಿಮ್ಸ್ಗೋಸ್ಕರ ಅದನ್ನ ಯಾವ ತರ ಫಿಲ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಷ್ಟು ಮೀರಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳು ಬರ್ತಾ ಇದ್ರೆ ನೀವು ಈ 3 ವಿಡಿಯೋಗಳಲ್ಲಿ ಕಮೆಂಟ್ ಗಳಲ್ಲಿ ಬರೀರಿ. ನಾನು ನಿಮಗೆ ಬುಧವಾರ ಅಥವಾ ಗುರುವಾರ ಕುಳಿತುಕೊಂಡು ಎಲ್ಲ ಲಿಸ್ಟ್ ಮಾಡ್ಕೊಂಡು ಯಾರ್ಯಾರಿಗೆ ಏನೇನ್ ಡೌಟ್ಸ್ ಇದೆ ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡುವಂತ ಪ್ರಯತ್ನ ಮಾಡ್ತೀನಿ. ಗಡಿಬಿಡಿ ಮಾಡೋ ಅಗತ್ಯ ಇಲ್ಲ. UPSC ಅಪ್ಲಿಕೇಶನ್ ಹಾಕೋಕೆ ನಮಗೆ 4ನೇ ತಾರೀಕಿನಿಂದ ಅವಕಾಶ ಸಿಕ್ಕಿದೆ. 24ನೇ ತಾರೀಕುವರೆಗೂ ನಮಗೆ ಇನ್ನು ಟೈಮ್ ಇದೆ. ಸೊ ಇನ್ನು 10 ದಿನ ಟೈಮ್ ತಗೊಂಡು ಅಂದ್ರೆ ಫೆಬ್ರವರಿ 17-18 ವರೆಗೂ ಕೂಡ ನೀವು ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡಬಹುದು. ಯಾವುದೇ ಗಡಿಬಿಡಿ ಇಲ್ಲದೆ, ಯಾವುದೇ ತಪ್ಪುಗಳಿಲ್ಲದೆ ಫಾರ್ಮ್ ಅನ್ನ ಫಿಲ್ ಮಾಡಿ ಈ ವರ್ಷ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀರಿ. ಆಲ್ ದಿ ಬೆಸ್ಟ್. ಲೆಟ್ಸ್ ಕಂಟಿನ್ಯೂ. ಸರಿ, ಈಗ ನೆಕ್ಸ್ಟ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಬರುತ್ತೆ. ಅಲ್ಲಿ ನೀವು ಇಲ್ಲಿ ಎಡಗಡೆ ಕಾಣಬಹುದು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ರೆಡಿ ಆಗಿದೆ ನಂದು. ಈಗ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅನ್ನ ಫಿಲ್ ಮಾಡೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ ಇಲ್ಲಿ, ಅದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೊಳ್ತೀನಿ ನಾನು. ಅದಾದ್ಮೇಲೆ ನೋಡೋಣ ಯಾವ ತರ ಇದೆ ಅಂತ ಹೇಳಿ. So common application form is mandatory prerequisite for applying UPSC examination. All candidates must complete the CAF before applying for any specific examination. The CAF is divided into multiple profiles and modules. ಇದನ್ನ ಮತ್ತೆ ವಿಭಾಗಗಳನ್ನಾಗಿ ಮಾಡಿದಾರಂತೆ. ನೋಡೋಣ ಯಾವ ತರ ಇದೆ. Profile, modules and to be filled. Personal profile, parents profile, social category, disability, address, education, ಎಂಪ್ಲಾಯ್ಮೆಂಟ್, ಅಚೀವ್ಮೆಂಟ್ಸ್, ಪ್ರೀವಿಯಸ್ UPSC ಎಕ್ಸಾಮಿನೇಷನ್ ಪ್ರೊಫೈಲು, ಫೋಟೋ ಮತ್ತೆ ಸಿಗ್ನೇಚರ್ ಇವನ್ನೆಲ್ಲ ಹಾಕಬೇಕಂತ ನಾವಿಲ್ಲಿ. All the above profiles module must be completed. You will only be able to apply any exam specific ones. ಇವನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಆಗುತ್ತಂತೆ. A green tick will appear next to each profile once you fully complete. ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದಾರೆ, ಕಾಸ್ಟ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ, ಡಿಸಬಿಲಿಟಿ ಸರ್ಟಿಫಿಕೇಟ್ PDF ನಲ್ಲಿ ಇರಬೇಕಂತ ಇದು. ಆಮೇಲೆ PWBD ಅದು ಯಾರಾದ್ರೂ ಇದ್ರೆ ನಿಮ್ದು ಅದು ಲಿಮಿಟೇಷನ್ ಸರ್ಟಿಫಿಕೇಟ್. ಇವೆಲ್ಲ ನೇಮ್ ಕೂಡ ಹೇಳಿದಾರೆ ನೋಡಿ ಯಾವ ತರ ಇರಬೇಕು ಅಂತ. ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ. ನೀವು ಕಂಪ್ಯೂಟರ್ ಇವ್ರ ಸೆಂಟರ್ ಅವ್ರ ಸಹಾಯ ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಿ, ಬಟ್ ನೀಟಾಗಿ ಅವ್ರು ಮಾಡೋಕ್ ಹೇಳಿ. ನೇಮ್ ನೋಡಿ ಇದೇ ತರ ಇರಬೇಕು ಅದ್ರದ್ದು. ಇಲ್ಲಿ ಅಂಡರ್ ಸ್ಕೋರ್ ಇರ್ಲೇಬೇಕು ಇದು ನಡುವಿಂದು. ಕಾಸ್ಟ್ ಮತ್ತೆ ಕ್ಯಾಪಿಟಲ್ ಇರಬಾರ್ದು, ಯಾವ್ದು ಕೂಡ ಶಾರ್ಟ್ ಆಗಿರ್ಬೇಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು. ನಂದು ಅದು ಯಾವ್ದು ಇಲ್ಲ ಮೇಲಿಂದು. ನಮ್ದು ಯಾವ್ದು ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಅಗತ್ಯ ಇಲ್ಲ ನಮಗೆ, ಯಾಕಂದ್ರೆ ನಾನು GM ಅಪ್ಲೈ ಮಾಡ್ಬೇಕಾಗತ್ತೆ. ನಿಮ್ದು ಯಾವ್ದಾದ್ರು ಇದ್ರೆ ಆ ತರ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳಿ. ಸೈಜ್ ಕೂಡ ಹೇಳಿದಾರೆ ಇಲ್ಲಿ, ನಾವು ಕಾಂಪ್ರೆಸ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ನೆಕ್ಸ್ಟ್ ಇವ್ರು ಹೇಳ್ತಾ ಇದಾರೆ ಸಿಗ್ನೇಚರ್ ಯಾವ್ದು ಇರ್ಬೇಕು ಅಂತ ಹೇಳಿದೀನಿ ನಿಮಗೆ. 3 ಇರ್ಬೇಕಂತ ಹೇಳಿದಿನಲ್ಲ ನಿಮಗೆ. ಸೊ ಒಂದೇ ಫೋಟೋ ಮೇಲೆ 3 ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕು ನೀವು. ಸೊ 100 KB ಗಿಂತ ಕಡಿಮೆ ಇರಬೇಕು ಅದು. ಫೋಟೋಗ್ರಾಫ್ ಕೂಡ 200 ಗಿಂತ ಕಡಿಮೆ ಇರಬೇಕು. ಫೋಟೋ ID ಪ್ರೂಫ್ ಅಂತ ಅಂದ್ರೆ ಉದಾಹರಣೆಗೆ ಆಧಾರ್ ಕಾರ್ಡ್ ನಿಮ್ಮದು. ಇದು JPG ಇರಬೇಕು, 200 ಗಿಂತ ಕಡಿಮೆ ಇರಬೇಕು. ಈಗಾಗಲೇ ಆಧಾರ್ ಕಾರ್ಡ್ ನಂದು ರೆಡಿ ಇದೆ, ಏನ್ ಪ್ರಾಬ್ಲಮ್ ಇಲ್ಲ ನನಗೆ. ಫೋಟೋ ಒಂದ್ಸಾರಿ ಚೆಕ್ ಮಾಡ್ಕೊಳ್ತೀನಿ ನಾನು. ಸರಿ, ನಾನು 3 ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನನ್ನ ಬಳಿ ಸಿಗ್ನೇಚರ್ ಇದೆ. ಸಿಗ್ನೇಚರ್ ಅಂತ ನೇಮ್ ಕೊಟ್ಟಿದ್ದೀನಿ ಆ ಫೈಲ್ಗೆ. 100 ಗಿಂತ ಕಡಿಮೆ ಇದೆ. ಆಮೇಲೆ 20 KB ಗಿಂತ ಜಾಸ್ತಿ ಇದೆ. ಫೋಟೋಗ್ರಾಫ್ ಕೂಡ 200 ಗಿಂತ ಕಡಿಮೆ ಇದೆ. ID ಪ್ರೂಫ್ ಕೂಡ 200 KB ಗಿಂತ ಕಡಿಮೆ ಇದೆ ನಂದು. ಓಕೆ. ಎನ್ಶೂರ್ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಆರ್ ಕ್ಲಿಯರ್ ಅಂಡ್ ಲೆಜಿಬಲ್. ಮತ್ತೆ ಅವು ಸ್ಕ್ಯಾನ್ ಮಾಡಿರೋದಿರುತ್ತಲ್ಲ ಅದು ಕ್ವಾಲಿಟಿ ಇದೆಯಲ್ಲೂ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ಕಾಣ್ಬೇಕದು. ನೀವು ಸುಮ್ನೆ ಅಪ್ಲೋಡ್ ಮಾಡಿಬಿಡೋದಲ್ಲ. ನೋಡಿದಾಗ ಅದು ಅವ್ರಿಗೆ ಕಾಣ್ಬೇಕು ನೀಟಾಗಿ, ಅಂದ್ರೆ ಮಾತ್ರ ಅದು ಅಪ್ರೂವ್ ಆಗುತ್ತೆ. ಇಲ್ಲಾಂದ್ರೆ ಅಪ್ರೂವ್ ಆಗಲ್ಲ. ಹುಷಾರಾಗಿರಿ ಅದ್ರ ಬಗ್ಗೆ. ಆಫ್ಟರ್ ಕಂಪ್ಲೀಷನ್ ಆಫ್ CAF, once you all profiles are marked a complete green mark, you will be eligible to fill exam specific form. Okay, next exam form ನಾವು fill ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. These applications will auto fetch data from your submitted CAF universal registration. Next, general guidelines: use accurate and update information only. Review each profile before final submission. Complete or incorrect CAF may lead to application rejection. For specific exams, documents to be uploaded must be in the correct format, size and name. Okay, for any technical support or clarification, contact UPSC help desk ಅಂತ ಕೊಟ್ಟಿದ್ದಾರೆ. ಸರಿ, ನಾನೀಗ ಕಂಟಿನ್ಯೂ ಮಾಡ್ತೀನಿ. ನ್ಯಾಷನಾಲಿಟಿ, ಎಸ್ ನಾನು ಭಾರತದ ನಾಗರಿಕ. ಮೈನಾರಿಟಿ ಸ್ಟೇಟಸ್, ನಾನು ಮೈನಾರಿಟಿ ಬರ್ತೀನ? ಇಲ್ಲ, ನಮ್ದು ಮೈನಾರಿಟಿ ಬರಲ್ಲ, ಜನರಲ್ ಬರುತ್ತೆ ನಮ್ದು. ಮದರ್ ಟಂಗ್ ನಮ್ದು ಕನ್ನಡ, ಹೌದಲ್ವಾ? ಸ್ಟೇಟ್ ಆಫ್ ಡೊಮಿಸೈಲ್ ಅಂತ ಅಂದ್ರೆ ನಾನು ಎಲ್ಲಿ ಇರ್ತೀನಿ ಅಂತ. ಸೊ ನಾನು ಕರ್ನಾಟಕದಲ್ಲಿ ಇರ್ತೀನಿ, ಏನ್ ಬೇರೆ ಇಲ್ಲ ನಮ್ದು. ಮ್ಯಾರಿಟಲ್ ಸ್ಟೇಟಸ್ ಅನ್ಮ್ಯಾರಿಡ್ ಇದೀನಿ, ಇನ್ನು ಮದುವೆ ಆಗಿಲ್ಲ ನಮ್ದು. ನೆಕ್ಸ್ಟ್, ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಇನ್ ಇಂಡಿಯಾ ಆರ್ ಅಬ್ರಾಡ್? ಎಲ್ಲಿ ಹುಟ್ಟಿದಿರಿ ಕೇಳ್ತಾ ಇದ್ರೆ, ಭಾರತದಲ್ಲೇ ಹುಟ್ಟಿದೀವಿ, ಭಾರತದಲ್ಲೇನೆ ಕೊಡೋಣ. ಸೊ ಬಟ್ ನಾನು ಹುಟ್ಟಿರೋದು ಮಹಾರಾಷ್ಟ್ರದಲ್ಲಿ, ಇಲ್ಲೇ ಬಾರ್ಡರ್ ಅಲ್ಲಿ. ಸೊ ನಮ್ಮ ಮದರ್ ಅವರು ಊರಲ್ಲಿ ಹುಟ್ಟಿದೀನಿ ನಾನು. ಜಿಲ್ಲೆ ಮಹಾರಾಷ್ಟ್ರದ. ನೆಕ್ಸ್ಟ್ ನೋಡೋಣ ಇಲ್ಲಿ.
alternate contact information, WhatsApp number, alternate email ID, alternate mobile number, status of domicile ಕರ್ನಾಟಕ, marital status unmarried, ಇನ್ನು ಪ್ಲೇಸ್ ಆಫ್ ಬರ್ತ್ ಇಂಡಿಯಾದಲ್ಲೇ ಮಹಾರಾಷ್ಟ್ರ. ಓಕೆ, ಅದೆಲ್ಲ ಪರ್ಫೆಕ್ಟ್ ಆಯ್ತು. ನೆಕ್ಸ್ಟ್ ಈಗ ಪೇರೆಂಟ್ಸ್ ಡೀಟೇಲ್ಸ್ ಕೊಡ್ಬೇಕಂತ ಇವ್ರಿಗೆ ಕೊಡೋಣ. ಮಲ್ಲಿಕಾರ್ಜುನ್ ಏನ್ ಮಗದು ನಮ್ಮ ಫಾದರ್ ನೇಮು, ಸ್ಟೇಟಸ್ ಅಲೈವ್, ಎಸ್. ನೆಕ್ಸ್ಟ್ ಆಕ್ಯುಪೇಷನ್, ಅವ್ರ ಕೆಲಸ ಏನು ಅಂತ ಕೇಳ್ತಾ ಇದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಎಂಪ್ಲಾಯ್ ಇದ್ದಾರೆ. ಆನ್ಯುವಲ್ ಇನ್ಕಮ್, ಓಕೆ. ನ್ಯಾಷನಾಲಿಟಿ ಇಂಡಿಯಾ, ಹೌದು. ಸ್ಟೇಟ್ ವಿಚ್ ಯುವರ್ ಫಾದರ್ ಒರಿಜಿನಲಿ ಬಿಲಾಂಗ್ಸ್ ಟು, ನಮ್ಮ ಕರ್ನಾಟಕನೇ, ಕರ್ನಾಟಕ. ಡಿಸ್ಟ್ರಿಕ್ಟು ನಮ್ದು ಬೆಳಗಾವಿ, ಎಸ್. ಇನ್ನು ಮದರ್ ಅವ್ರದ್ದು ಸ್ಟೇಟಸ್ ಅಲೈವ್. ಇಲ್ಲಿ ಡಿಸೀಸ್ಡ್ ಅಂತ ಕೊಟ್ಟಿದ್ದಾರಲ್ಲ, ಡಿಸೀಸ್ಡ್ ಅಂತ ಅಂದ್ರೆ ಮರಣ ಹೊಂದಿರೋರ್ದು. ಓಕೆ, ಆಕ್ಯುಪೇಷನ್ ಹೋಮ್ ಮೇಕರು ಮದರ್ ಅವರು. ಓಕೆ, ಆಮೇಲೆ ಮದರ್ ಅವ್ರದ್ದು ಒರಿಜಿನಲ್ ಅಂತ ಅಂದ್ರೆ ಅವ್ರ ಮೂಲ ಎಲ್ಲಿದವರು ಅಂದ್ರೆ ಎಲ್ಲಿ ಹುಟ್ಟಿದ್ರು ಅದ್ರ ಬಗ್ಗೆ ಅದು. ಓಕೆ, ಒರಿಜಿನಲ್ ಅಲ್ಲಿಯವರಲ್ವಾ, ಆಮೇಲೆ ಈ ಕಡೆ ಬಂದಿದ್ದಾರೆ, ಅದಕ್ಕೋಸ್ಕರ ಆತರ ಹಾಕಿದೆ ಅದನ್ನ. ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಡ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ ನಾನು ಅದನ್ನ. ಎಸ್ ಅಂತ ಕೊಟ್ಟೆ. ಓಕೆ, ನೆಕ್ಸ್ಟ್ ಸೆಲೆಕ್ಟ್ ಸೋಷಿಯಲ್ ಕ್ಯಾಟಗರಿ. ಇಲ್ಲಿ ನೋಡಿ ಎಲ್ಲ ಗ್ರೀನ್ ಆಗ್ತಾ ಇದೆ ಎಡಗಡೆ ಸೈಡ್ದು, ಆ ಕಡೆ ಕಾಣ್ಬೋದಾ ನಿಮ್ಮ ಲೆಫ್ಟ್ ಅಲ್ಲಿ. ಸೆಲೆಕ್ಟ್ ಕಮ್ಯುನಿಟಿ ನಮ್ದು SC ST OBC ಅನ್ರಿಸರ್ವ್ಡ್ ಅಲ್ಲಿ ಬರುತ್ತೆ ನಂದು. ಓಕೆ, ಅನ್ರಿಸರ್ವ್ಡ್ ಇರೋದ್ರಿಂದ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು ಇರೋದಿಲ್ಲ. ಬೇರೆ ಕ್ಯಾಟಗರಿ ಇದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಇದೀನಿ ಎಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸರಿ. ವೆದರ್ ಯು ಆರ್ ಅ PW ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದ್ದಾರೆ. ನೋ. ಹ್ಯಾವ್ ಯು ಎವರ್ ಬೀನ್ ರೆಕಮೆಂಡೆಡ್ ಆಸ್ ಅ PWBD ಕ್ಯಾಂಡಿಡೇಟ್ ಇನ್ ಎನಿ ಎಕ್ಸಾಮಿನೇಷನ್? ನೋ, ಇಲ್ಲ. ಸೊ ನೋ ಅಂತಾನೆ ಕೊಟ್ಟಿದ್ದೀನಿ. ಎಸ್, ನಮ್ದು ಅದು ಬರಲ್ಲ, ಫಿಸಿಕಲಿ ಚಾಲೆಂಜ್ ಅಲ್ಲ. ಸೊ ಎಸ್ ಅಂತ ಕೊಡ್ತೀನಿ ನಾನು ಇದಕ್ಕೆ. ಸೊ ಇವೆಲ್ಲ ರಿಸರ್ವೇಶನ್ಗೋಸ್ಕರ. ನೆಕ್ಸ್ಟ್ ಅಡ್ರೆಸ್ ಕೇಳಿದಾರೆ ಮನೆಯದು, ನೀಟಾಗಿ ಅಡ್ರೆಸ್ ಕೊಡ್ತೀನಿ ನಾನು. ಓಕೆ, ಕರೆಸ್ಪಾಂಡೆನ್ಸು ಮತ್ತೆ ಸೇಮ್ ಟು ಸೇಮ್ ಅಂತಾನೆ ಕೊಡ್ತೀನಿ ನಾನು, ಒಂದೇ ಹಾಕಿರ್ತೀನಿ ಇದರಲ್ಲಿ. ಅಡ್ರೆಸ್ ಹಾಕ್ತೀನಿ, ಹೌಸ್ ನಂಬರ್, ಎಸ್ ಅಂತ ಕೊಡ್ತೀನಿ ನಾನು. ಈಸ್ ಯುವರ್ ಫಾದರ್ ಅಡ್ರೆಸ್ ಸೇಮ್ ಆಸ್ ಯುವರ್ ಕರೆಸ್ಪಾಂಡೆಂಟ್ ಅಡ್ರೆಸ್? ಎಸ್, ಫಾದರ್ದು ಸೇಮ್ ಇದೆ. ಮದರ್ ಅಡ್ರೆಸ್ಸು ಎಸ್, ಎಲ್ಲ ನಾವೆಲ್ಲ ಒಂದೇ ಕಡೆ ಇರ್ತೀವಿ. ನೆಕ್ಸ್ಟ್ ಅಂಡ್ ಪ್ರಿವ್ಯೂ ಅಂತ ಕೇಳ್ತಾ ಇದ್ದಾರೆ. ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಸೇಮ್ ನಮ್ದೆಲ್ಲ. ಪಿನ್ ಕೋಡ್ ಮಾತ್ರ ಹುಷಾರಾಗಿ ತುಂಬಬೇಕು ನೀವು. ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಎಸ್, ಕರೆಕ್ಟ್ ಇದೆ ನಮ್ದು. ನೆಕ್ಸ್ಟ್ ಎಜುಕೇಶನ್ ಪ್ರೊಫೈಲ್ಗೆ ಬಂದ್ವಿ ನಾವಿಲ್ಲಿ. ಸೆಲೆಕ್ಟ್ ವೇರ್ ಯು ಕಂಪ್ಲೀಟ್ ಯುವರ್ ಎಜುಕೇಶನ್, ಇಂಡಿಯಾದಲ್ಲೇ ಕಂಪ್ಲೀಟ್ ಮಾಡಿದ್ದೀನಿ ನಾನು. ಸೆಲೆಕ್ಟ್ ಕ್ವಾಲಿಫಿಕೇಶನ್ ಲೆವೆಲ್ ನಂದು ಈಗ, ಸೊ ಗ್ರಾಜುಯೇಟು. ಪ್ಲೀಸ್ ಆ್ಯಡ್ ಹೈಯರ್. ಓಕೆ, ಆ ಥರ. ಮೊದಲು ಕ್ವಾಲಿಫಿಕೇಶನ್ ಅಲ್ಲಿ ನಾವು ಹೈಯರ್ ಸೆಕೆಂಡರಿ ಕಂಪ್ಲೀಟೆಡ್. ನೆಕ್ಸ್ಟ್ ಕ್ವಾಲಿಫಿಕೇಶನ್ ಪಾಸಿಂಗು ಕರ್ನಾಟಕದಲ್ಲಿ ಪಾಸ್ ಆಗಿದ್ದೀನಿ ನಾನು. ಓಕೆ, ಸೆಲೆಕ್ಟ್ ಕ್ವಾಲಿಫೈಯಿಂಗ್ ಪಾಸಿಂಗ್ ಸ್ಟೇಟು. ನೆಕ್ಸ್ಟ್ ಎಕ್ಸಾಮಿನೇಷನ್ ಬೋರ್ಡ್ ನೇಮ್ ಮತ್ತೆ ಬಂತು ನೋಡಿ. ಮಾರ್ಕ್ಸ್ ಕಾರ್ಡ್ನ ಒಂದು ಸ್ವಲ್ಪ ನೋಡ್ಬೇಕು ನಾನೀಗ. PUC ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ಕೊತೀನಿ. 10+2 ಇದೆ ನೋಡಿ ಇಲ್ಲಿ. PUC ಎಕ್ಸಾಮ್ ಯಾರು ನಡೆಸ್ತಾರೆ ನಮಗೆ? ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅವ್ರು ನಡೆಸ್ತಾರೆ. ಸೊ ನೋಡೋಣ ಇದು ಎಲ್ಲಿದೆ ಅಂತ ಹೇಳಿ. ಸೊ ನಾನು ಇದನ್ನ ರಾಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅವ್ರು ನಡೆಸ್ತಾರೆ ಇದನ್ನ. ಸೊ ಕರ್ನಾಟಕ PUC ಬೋರ್ಡು, ಸೆಂಟ್ರಲ್ ಬೋರ್ಡ್ ಅಲ್ಲ, ಕೌನ್ಸಿಲ್ ನ್ಯಾಷನಲ್ ಅಲ್ಲ. ಓಕೆ, PU ಬೋರ್ಡ್ನವ್ರು ನಡೆಸಿದಾರೆ ನಮ್ಗೆ ಎಕ್ಸಾಮ್ ಇದನ್ನ. ಎಸ್, ಹಾಗಾದ್ರೆ ಕರ್ನಾಟಕ PUC ಬೋರ್ಡ್ನವ್ರು ನಡೆಸ್ತಾರೆ ಇದನ್ನ, ಹೌದಲ್ವಾ? ಕರ್ನಾಟಕ PUC ಬೋರ್ಡ್, ಪ್ರೀ ಯೂನಿವರ್ಸಿಟಿ ಬೋರ್ಡ್ನವ್ರು ನಡೆಸಿದ್ದಾರೆ ಇದನ್ನ ಎಕ್ಸಾಮ್ ಅನ್ನ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಎಂಟರ್ ಸಬ್ಜೆಕ್ಟ್ಸ್. ಎಂಟರ್ ಆಲ್ ಸಬ್ಜೆಕ್ಟ್ಸ್ ಸೆಪರೇಟೆಡ್ ಬೈ ಕಾಮಾಸ್. ಡೇಟ್ ಆಫ್ ಕ್ವಾಲಿಫಿಕೇಶನ್, ಸರ್ಟಿಫಿಕೇಟ್ ಇಶ್ಯೂನ್ಸ್ ಡೇಟ್, ಯಾವಾಗ ಇಶ್ಯೂ ಆಗಿದೆ ಸರ್ಟಿಫಿಕೇಟ್, ಡೇಟ್ ಇರುತ್ತೆ ಅದರ ಮೇಲೆ. ಓಕೆ, ಸೆಲೆಕ್ಟ್ ಗ್ರೇಡ್ ಇವ್ರದ್ದು ಯಾವ ತರ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಇವರು? ಪರ್ಸೆಂಟೇಜ್ ಕೊಟ್ಟಿಲ್ಲ ಇವರು. ಡಿಗ್ರಿ ಇದನ್ನ ಕೊಟ್ಟಿದ್ದಾರೆ, ಗ್ರೇಡ್ ಕೊಟ್ಟಿದ್ದಾರೆ. ಸೊ ಗ್ರೇಡ್ ಸರ್ಟಿಫಿಕೇಟ್ ಓನ್ಲಿ ರಿಕ್ವೈರ್ಸ್ ಅ ಪಾಸ್ ಅಂಡ್ ಫೇರ್ ಮಾರ್ಕ್ಸ್ ನಾಟ್ ಗಿವನ್. CGPA ಇಲ್ಲ ನಮ್ದು, ಈ ತರನು ಇಲ್ಲ ನಮ್ದು. ಪರ್ಸೆಂಟೇಜ್ ಅಲ್ಲಿ ನಾನು ಚೆಕ್ ಮಾಡ್ಕೊಳ್ಬಹುದು, ಪರ್ಸೆಂಟೇಜ್ ಚೆಕ್ ಮಾಡ್ಕೊಳ್ತೀನಿ ನಾನೀಗ. ಸೊ PUC ನಲ್ಲಿ ನಮ್ದು ಇಂಗ್ಲಿಷ್ ಮೀಡಿಯಂ ಇತ್ತಲ್ವಾ, ಅದು ಕನ್ನಡ ಸಬ್ಜೆಕ್ಟ್ ಒಂದನ್ನ ಬಿಟ್ಟರೆ ಉಳಿದಿರೋದು. ಸೊ ಹಾಗಾಗಿ ನಾನು ಇದನ್ನ ಆಡ್ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ. PUC ಆಡ್ ಮಾಡಿದೆ. ಸೆಲೆಕ್ಟ್ ವೇರ್ ಯು ಕಂಪ್ಲೀಟ್ ಯುವರ್ ಎಜುಕೇಶನ್, ಇಂಡಿಯಾ. ಮತ್ತೆ ನೆಕ್ಸ್ಟ್ PUC SSLC ಇದು ಆಯ್ತಾ? PUC ಆದ್ಮೇಲೆ ನಾನು ಗ್ರಾಜುಯೇಷನ್ ಕಲ್ತಿದ್ದೀನಿ.
ನೋಡೋಣ. ಕಂಪ್ಲೀಟ್ ಆಗಿದೆ ನಮ್ದು ಎಂಟರ್ ಸಬ್ಜೆಕ್ಟ್ಸ್ ಆರ್ ಬ್ರಾಂಚ್. ಮೆಕ್ಯಾನಿಕಲ್ ಅಷ್ಟೇ, ಇಲ್ಲಿ ಬಹಳ ಇವೆ ಸಬ್ಜೆಕ್ಟ್ಸ್. ಎಷ್ಟಂತ ಹೇಳೋದು? ಮೆಕ್ಯಾನಿಕಲ್ ಆಗುತ್ತೆ. ರೋಲ್ ನಂಬರು, ಅಯ್ಯೋ ಇದ್ರದ್ದು ರೋಲ್ ನಂಬರ್ ಇಲ್ಲಿಂದ ತಗೊಂಡ್ ಬರ್ಲಿ ನಾನು. US ನಂಬರ್ ಅಂತ ಐತ್ ನಮ್ದು ಅದರಲ್ಲಿ. ಸೊ ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಯಾವಾಗ ಇಶ್ಯೂ ಆಗಿದೆ ಅದ್ರ ಬಗ್ಗೆ ಕೇಳ್ತಾ ಇದಾರೆ ಅವರು. 18/3/2019 ನಮ್ದು. ಮಾರ್ಕ್ಸ್ ಕಾರ್ಡ್ ಪರ್ಸೆಂಟೇಜ್ ಕೇಳ್ತಾ ಇದಾರೆ. ಪರ್ಸೆಂಟೇಜ್ ಅಲ್ಲೇ ನಮಗೆ CGP ಎಲ್ಲ ಇರಲಿಲ್ಲ, ಪರ್ಸೆಂಟೇಜ್ ಅಲ್ಲಿ ಹೇಳ್ಬೇಕು ನಾನು. ಸೊ ಇದು ಬಹಳ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಸಾರಿ ಸರ್, ನಾನು ನಮ್ದು ಫಸ್ಟ್ ಸೆಮ್ ಟು 8th ಸೆಮ್ ಅಂತ ಇತ್ತು, ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಅಂದ್ರೆ, ನೀವು ಫೈನಲ್ ಸೆಮದ್ ಮಾತ್ರ ಹಾಕಬಾರ್ದು, ಇಡೀ ಎಲ್ಲಾ ಸೆಮದ್ ಲೆಕ್ಕ ಮಾಡಿ ಹಾಕಬೇಕು. ಓಕೆ, ಇಡೀ ಸೆಮದ್ ಲೆಕ್ಕ ಮಾಡಿ ನಾನೀಗ ಹಾಕ್ತಾ ಇದ್ದೀನಿ ನಂದು. ಓಕೆ, ಒಂದು ಫೈನಲ್ ಆಗಿ ಫಸ್ಟ್ ಸೆಮ್ ಟು ಲಾಸ್ಟ್ ಸೆಮ್ ಲೆಕ್ಕ ಹಾಕಿದ್ರೆ ಇಂಜಿನಿಯರಿಂಗ್ ನಲ್ಲಿ 79.92 ನಂದು. ಸೆಲೆಕ್ಟ್ ಮೀಡಿಯಂ, ಇಂಗ್ಲಿಷ್ ಎಲ್ಲ ಇತ್ತಿದ್ದು ಕೂಡ. ಆಡ್ ಸರಿ, ಇಷ್ಟೇ ನಾನು ಕಲ್ತಿರೋದು. ಇದ್ರ ಮುಂದೆ ಏನು ಕಲ್ತಿಲ್ಲ. ಇದ್ರ ಮುಂದೆ UPSCಗೆ ನಾವು ಬಂದ್ಬಿಟ್ವಿ. ಒಂದ್ಸರಿ ಪ್ರಿವ್ಯೂ ಮಾಡ್ತೀವಿ, ಒಂದ್ಸರಿ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಹೇಳಿ. ಸೊ ಹೈಯರ್ ಎಜುಕೇಶನ್ ನಂದು ಕನ್ನಡ, ಇಂಗ್ಲಿಷು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ರೋಲ್ ನಂಬರ್ ನಂದಿದು. ಯೂನಿವರ್ಸಿಟಿ ಕರ್ನಾಟಕ, PUC ಬೋರ್ಡು. 09/05/2014 ಇಶ್ಯೂ ಆದದ್ದು. 18/3/2019. ಆಮೇಲೆ ವಿಶ್ವೇಶ್ವರ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ ಅವ್ರದ್ದು. 2HN14ME121 ಮೆಕ್ಯಾನಿಕಲ್ ಗ್ರಾಜುಯೇಟ್. ಸೊ ನಾನೀಗ ಇದನ್ನ ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡಿದ್ರೆ ಇಲ್ಲಿ ಆಕ್ಷನ್ ಅಂತ ಕೇಳಿದಾರೆ ನೋಡಿ. ಓಕೆ, ಕ್ಲೋಸ್. ಎಡಿಟ್ ಮಾಡಿದ್ರೆ ಇಲ್ಲಿ ಎಡಿಟ್ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಎಡಿಟ್ ಇಲ್ಲ, ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಕರೆಕ್ಟ್ ಅಂತ ಕೊಟ್ಬಿಡಿ, ಸಬ್ಮಿಟ್. ಡು ಯು ವಾಂಟ್ ಟು ಆಡ್ ಎಜುಕೇಶನ್ ಪ್ರೊಫೈಲ್ ಡೀಟೇಲ್ಸ್? ಎಸ್. ಓಕೆ, ಆಯ್ತು. ಇದು ಕೂಡ ನೆಕ್ಸ್ಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಬಂದಿದೆ ಇದು. ಹ್ಯಾವ್ ಯು ಎವರ್ ಬೀನ್ ಸೆಲ್ಫ್ ಎಂಪ್ಲಾಯ್ಡ್? ಎಸ್, ನಾನು ಉದ್ಯೋಗ ಮಾಡ್ತಾ ಇದ್ದೀನಲ್ಲ ಈಗ. ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ನಮ್ದು ಏನಪ್ಪಾ, ನಮ್ದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕೊಡ್ತೀನಿ ನಾನು. ಇನ್ಸ್ಟಿಟ್ಯೂಟ್ ಮಂತ್ಲಿ ಇನ್ಕಮ್ ಅಂತ ಕೇಳ್ತಾ ಇದ್ದಾರೆ. ನನ್ನ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀನಿ ನಾನು ಇಲ್ಲಿ. ನೆಕ್ಸ್ಟ್ ಅಂತೀನಿ. ಹ್ಯಾವ್ ಎವರ್ ಬೀನ್ ಎಂಪ್ಲಾಯ್ಡ್, ಸಾಕು ಅಷ್ಟೇ ನಂದು. ಅಲ್ಲಿ ಒಂದ್ ಕಡೆ ಆಯ್ತಲ್ಲ ಈಗ. ಮತ್ತೆ ಬೇರೆ ಕಡೆ ಎಲ್ಲಾದ್ರೂ ವರ್ಕ್ ಮಾಡಿದ್ರೆ ಇಲ್ಲಿ ಹಾಕೋದು ನೋ ಅಂತ ಕೊಡ್ತೀನಿ ನಾನು. ಬೇರೆ ಕಡೆ ಎಲ್ಲೂ ವರ್ಕ್ ಮಾಡಿಲ್ಲ ನಾನು, ಇಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ನಂದು. ಸಬ್ಮಿಟ್ ಅಂತ ಕೊಡ್ತೀನಿ. ನೀವು ಕೂಡ ನೋಡಿ ಹಾಕಿ, ನಿಮ್ ಬಳಿ ಏನೇನು ಡೀಟೇಲ್ಸ್ ಇರುತ್ತಲ್ಲ ಅದ್ರ ಬಗ್ಗೆ. ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಂಡೆ. ಡು ಯು ವಾಂಟ್ ಟು ಆಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಪೀರಿಯನ್ಸ್ ಪ್ರೊಫೈಲ್? ಎಸ್, ಅದು ಆಯ್ತು. ನೆಕ್ಸ್ಟ್ ಅಚೀವ್ಮೆಂಟ್ಸ್ ಅಂತ ಕೇಳ್ತಾ ಇದ್ರೆ ಸದ್ಯಕ್ಕೆ ನೋ, ನಂದು ಯಾವ್ದು ಅಚೀವ್ಮೆಂಟ್ಸ್ ಸದ್ಯಕ್ಕೆ ನಾನು ಅಪ್ಲೋಡ್ ಮಾಡೋಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಅಂತ ಡಾಕ್ಯುಮೆಂಟ್ಸ್ ನನ್ನ ಬಳಿ ಈಗ ಯಾವ್ದಿಲ್ಲ. ಅಕಸ್ಮಾತ್ ನೀವೇನಾದ್ರೂ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿರ್ತೀರಿ, ಅಥವಾ ನೀವು ಇದರಲ್ಲಿ ಯಾವ್ದಾದ್ರು ಸ್ಪರ್ಧೆಗಳಲ್ಲಿ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ನಂಬರ್ ಬಂದಿರ್ತಿರಲ್ಲ, ಅದ್ರ ಡಾಕ್ಯುಮೆಂಟ್ಸ್ ಇದ್ರೆ ಅಪ್ಲೋಡ್ ಮಾಡಿ, ಅನುಕೂಲ ಆಗುತ್ತೆ ನಿಮಗೆ. ಇಲ್ಲಿ ಕೇಳ್ತಾರೆ ನೋಡಿ, ಅವ್ರು ಏನ್ ಕೇಳ್ತಾರೆ ನೋಡೋಣ. ಇದನ್ನ ಎಸ್ ಅಂತ ಕೊಟ್ರೆ ಇದೆಲ್ಲ ಕೇಳ್ತಾ ಇದಾರೆ ಇಲ್ಲಿ ಏನೇನು ಮಾಡಿದ್ರಿ ಅಂತ ಹೇಳಿ. ಇದನ್ನ ಹಾಕಬಹುದು ನೀವು, ಇಂಟ್ರೆಸ್ಟ್ ಇದ್ರೆ ನಿಮಗೆ. ಆಕ್ಚುಲಿ ಹಾಕಿ, ನೀವು ಸೀರಿಯಸ್ ಕ್ಯಾಂಡಿಡೇಟ್, ಜೂನಿಯರ್ ಹಾಕ್ಬೇಕು ನೀವು. ನಾವೀಗ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದೀನಿ ನಾನು IAS ಆಗೋದಿಲ್ಲ, ನನ್ನ ವಿದ್ಯಾರ್ಥಿಗಳು ಆಗ್ಬೇಕಂತ ನನ್ ಕನ್ಸಿದೆ. ನಿಮ್ದು ಆ ತರ ಇದ್ರೆ ಹಾಕ್ರಿ. ಇಲ್ಲಿ ಉದಾಹರಣೆಗೆ ನಾನೇ ಹಾಕ್ತೀನಿ ನೋಡಿ. ಏನಂತ ಅಂದ್ರೆ, ತಾಲೂಕಾ ಫಸ್ಟ್ ಇನ್ ಎಸ್ಸೆ ರೈಟಿಂಗ್ ಇನ್ 2010 ಅಲ್ಲಿ. 2010. ಓಕೆ, ತಾಲೂಕಾ ಫಸ್ಟ್ ಇನ್ ಎಸ್ಸೆ ರೈಟಿಂಗ್ 2010 ಅಂತ ಹಾಕ್ತೀನಿ. ಸ್ಪೋರ್ಟ್ಸ್ ಅಲ್ಲಿ ಯಾವುದು ಇಲ್ಲ ನಂದು. ಪೊಸಿಷನ್ಸ್ ಕಾಲೇಜಲ್ಲಿ ನಾನು ಇದರಲ್ಲಿ ನೋಡಿದಾಗ SSLC ನಲ್ಲಿ ನಾನು ಏನಿದ್ದೆ ಅಂತಂದ್ರೆ ಕಾಲೇಜ್ CR ಇದ್ದೆ. ಕಾಲೇಜಲ್ಲಿ ಕಾಲೇಜ್ ಹೇಗಿರುತ್ತೆ, ಹೈಸ್ಕೂಲ್. ಓಕೆ, GS ಅಂತೀವಿ ಅದಕ್ಕೆ, ಜನರಲ್ ಸೆಕ್ರೆಟರಿ ಆಗಿದ್ದೆ. ಓಕೆ, ಜನರಲ್ ಸೆಕ್ರೆಟರಿ. ನೆಕ್ಸ್ಟ್ ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಇಂಟ್ರೆಸ್ಟ್ ಅಂತ ಅಂದ್ರೆ, ಅದರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಉದಾಹರಣೆಗೆ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಅಂತ ಕೊಡ್ತೀನಿ. ಓಕೆ, ಸೀರಿಯಸ್ ಆಗಿ ಹಾಕಿದ್ದೇನೆ, ಸುಮ್ನೆ ಹಾಕ್ಬೇಡಿ ನೀವು. ನಂದು ಏನೇನಿದೆ ಅದನ್ನ ನಾನು ಹಾಕ್ತಾ ಇದ್ದೀನಿ, ನನಗೆ ನೆನಪಿರೋದು ಇಷ್ಟು ಸದ್ಯಕ್ಕೆ. ಸೊ ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಡ್ತೀನಿ ನಾನು. ತಾಲೂಕಾ ಫಸ್ಟ್ ಇನ್ ಎಸ್ಸೆ ರೈಟಿಂಗ್ ಇನ್ 2010, SLC ಜನರಲ್ ಸೆಕ್ರೆಟರಿ.
ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಇಷ್ಟು ಸೀರಿಯಸ್ ಹಾಕ್ಬೇಕು ನೀವು. ಮತ್ತು ಇವನ್ನೆಲ್ಲ ಡೀಟೇಲ್ಸ್ನ ನಿಮ್ಮ ಮೊಬೈಲಲ್ಲಿ ಮಾಡ್ಕೊಳ್ಬಹುದು. ಬಟ್ ಕಂಪ್ಯೂಟರ್ ಇದ್ರೆ ತುಂಬಾ ಒಳ್ಳೇದು. ನಿಮ್ಮ ಫ್ರೆಂಡ್ಸ್ ಹತ್ರ ಸಹಾಯ ತಗೊಳ್ಳಿ. ಪ್ರೀವಿಯಸ್ UPSC ಎಕ್ಸಾಮಿನೇಷನ್ ಪ್ರೊಫೈಲ್ ಇದು ನೋಡಿ, ಇಂಟ್ರೆಸ್ಟಿಂಗ್. ಹ್ಯಾವ್ ಯು ಎವರ್ ಅಪಿಯರ್ಡ್ ಇನ್ ಎಕ್ಸಾಮ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ನೀವು ಫಾರ್ಮ್ ಫಿಲ್ ಮಾಡಿದ್ರೆ ಅದು ಎಕ್ಸಾಮ್ ಬರ್ದಾಗೆ ಅಲ್ಲ. ನೀವು ಹೋಗಿ ಬರ್ದಿದ್ರೆ ಮಾತ್ರ, ಅಟ್ಲೀಸ್ಟ್ ಬೆಳಗಿನ ಪೇಪರ್ ಬರ್ದಿದ್ರು ಕೂಡ ಎಸ್ ಅಂತ ಹಾಕಬೇಕು. ಇಲ್ಲ ಫಾರ್ಮ್ ಮಾತ್ರ ಫಿಲ್ ಮಾಡಿದ್ರೆ ಹೋಗಿ ಬರ್ದಿಲ್ಲ ಅಂದ್ರೆ ನೋ ಅಂತ ಕೊಡಿ. ನಾನು ಬರ್ದಿದ್ದೆ. ಸೊ ಇಲ್ಲಿ ನೋಡೋಣ. ಸೆಲೆಕ್ಟ್ ನೇಮ್ ಆಫ್ ಎಕ್ಸಾಮಿನೇಷನ್. ಸಿವಿಲ್ ಸರ್ವಿಸು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬರ್ದಿದ್ದೆ ನಾನು. ಯಾವಾಗ ಬರ್ದಿದ್ದೆ ಅಂತ ಅಂದ್ರೆ 2021 ಅಲ್ಲಿ ಫಸ್ಟ್ ಅಟೆಂಪ್ಟ್ ನಂದು. ಎಂಟರ್ ಅಪಿಯರ್ಡ್ ರೋಲ್ ನಂಬರ್ ಇಲ್ಲ ನನ್ನ ಬಳಿ ಈಗ ಸದ್ಯಕ್ಕೆ. ಅದಕ್ಕೋಸ್ಕರ ನಾನು ಏನ್ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಅಂತ ಅಂದ್ರೆ, ಇಲ್ಲಿ ಇರ್ಲಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 00 ಅಂತ ಹಾಕಿ ಅಂತ ಹೇಳ್ತಾರೆ. 1 2 3 4 5 6 7 ಸಾರಿ 00 ಹಾಕಿ ರೋಲ್ ನಂಬರ್ ಇಲ್ಲ ಅಂದ್ರೆ. 5 6 7. ಓಕೆ. ಸೊ ವೆದರ್ ಅಪಿಯರ್ಡ್ ಅಟ್ ದ ಇಂಟರ್ವ್ಯೂ? ನೋ ಇಂಟರ್ವ್ಯೂವರೆಗೂ ಹೋಗಿಲ್ಲ. ವೆದರ್ ಯು ವೇರ್ ರೆಕಮೆಂಡೆಡ್ ಫಾರ್ ಅಪಾಯಿಂಟ್ಮೆಂಟ್? ನೋ. ಹ್ಯಾವ್ ಯು ಜಾಯಿನ್ಡ್ ಬೀನ್ ಅಪಾಯಿಂಟೆಡ್? ಇಲ್ಲ. ಇದು 2021 ಆಯ್ತು. ನೆಕ್ಸ್ಟ್ 22 ತಗೋತೀನಿ ನಾನು. ಮತ್ತೆ ಸಿವಿಲ್ ಸರ್ವಿಸ್ ಅಂತ ಕೊಡ್ತೀನಿ ನಾನು. ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಎಸ್. ಮತ್ತೆ 2022 ಬರ್ದೆ ನಾನು. ರೋಲ್ ನಂಬರ್ ಇಲ್ಲ ಅದ್ರದ್ದು ಕೂಡ. ಈಗ 1 2 3 4 5 6 7. ಓಕೆ. 1 2 3 4 5 6 7. ನೆಕ್ಸ್ಟ್ ವೆದರ್ ಅಪೇಡ್? ನೋ ಅಂತ ಕೊಟ್ಟೆ ಇವನ್ನೆಲ್ಲ. ಮತ್ತೆ ಇನ್ನೊಂದ್ಸಾರಿ ನಾನು ಬರ್ದಿರೋದು ವಾಪಸ್ಸು 2025 ಬರ್ದಿದ್ದೀನಿ ವಾಪಸ್. 23 24 ಕೊಡ್ಲಿಲ್ಲ ನಾನು. ಅದು ಯಾಕಂತ ಈಗಾಗಲೇ ವಿಡಿಯೋಗಳಲ್ಲಿ ಬಹಳ ಬಾರಿ ಹೇಳಿದ್ದೀನಿ ನಾನು. ಇದು ರೋಲ್ ನಂಬರ್ ಇಲ್ಲ ಅಂತಾನೆ ಕೊಟ್ಬಿಡೋಣ. ಏನಂತ ಮೇಜರ್ ಪ್ರಾಬ್ಲಮ್ ಆಗಲ್ಲ. ಇಲ್ಲ ಇಂಟರ್ವ್ಯೂಗೆ ಹೋಗಿಲ್ಲ ಇಲ್ಲೂ ಕೂಡ. ಸೊ ಆಯ್ತು, ಇದು ಆ್ಯಡ್ ಆಯ್ತು. ಇಲ್ಲಿ ಬಂತು ನೋಡಿ, ಇಲ್ಲಿ ಇಷ್ಟು ಡೀಟೇಲ್ಸ್. ಓಕೆ, ಇವೆಲ್ಲ ಡೀಟೇಲ್ಸ್ ನೋಡ್ಕೊಳ್ಳೋಣ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ, ಕ್ರಾಸ್ ವೆರಿಫೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಹ್ಯಾವ್ ಯು ಎವರ್ ಬೀನ್ ಡಿಬಾರ್ಡ್ ಬೈ ದ UPSC ಎನಿ ಆಫ್ ಇಟ್ಸ್ ಎಕ್ಸಾಮಿನೇಷನ್? ನೋ. ಡಿಬಾರ್ ಯಾಕೆ ಮಾಡ್ತಾರ್ರಿ ನನ್ನ? ಒಳ್ಳೆ ವಿದ್ಯಾರ್ಥಿ ನಾನು. ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಡ್ತೀನಿ, ನೋಡ್ತೀನಿ, ಚೆಕ್ ಮಾಡ್ತೀನಿ ಕರೆಕ್ಟ್. ಹ್ಯಾವ್ ಯು ಎವರ್ ಬೀನ್ ಡಿಬಾರ್ಡ್? ಡಿಬಾರ್ಡ್ ಏನು ಮಾಡಿಲ್ಲ ನನ್ನ. ನೋ ಅಂತ ಕೊಟ್ಟಿರ್ತೀನಿ ನಾನು, ಡಿಬಾರ್ ಮಾಡಿಲ್ಲ ನನ್ನ. ಅದಕ್ಕೋಸ್ಕರ ನೀವು ಹುಷಾರಾಗಿ ಹಾಕ್ಬೇಕಿದ್ದಾನೆ. ಹ್ಯಾವ್ ಯು ಎವರ್ ಅಪಿಯರ್ಡ್ ಇನ್ UPSC ಎಕ್ಸಾಮಿನೇಷನ್? ಎಸ್, ಅಪಿಯರ್ ಆಗಿದೆ ನಾನು. 3 ಸಾರಿ ಅಟೆಂಪ್ಟ್ ಕೊಟ್ಟಿದ್ದೀನಿ. ಇನ್ನು 2 ಅಟೆಂಪ್ಟ್ ಉಳಿದಿದೆ ನಮ್ದು, 2026 ಮತ್ತೆ 22. ಇದನ್ನು 2 ಬರಿತೀನಿ. ಬಟ್ ನನ್ನ ಗುರಿ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, IAS ಆಗೋದಲ್ಲ. ನನ್ನ ಗುರಿ ವಿದ್ಯಾರ್ಥಿನ ರೆಡಿ ಮಾಡೋದು ಸದ್ಯಕ್ಕೆ. ಸೊ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಎಸ್. ಓಕೆ, ಸರಿ. ನೆಕ್ಸ್ಟ್ ಬಂತು ನೋಡಿ, ಮತ್ತೇನು ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಏನಿರ್ಬೇಕಂತ ಹೇಳ್ತಾರೆ ನೋಟ್ 1. ಸೊ 222 ಹೋಯ್ತು. ಮತ್ತೆ ರೀಲಾಗಿನ್ ಆಗ್ಬೇಕು ನಾನೀಗ. ಮತ್ತೆ ಲಾಗಿನ್ ಆದೆ ನಾನು. ಇಲ್ಲಿ ನೋಡಿ, ನಂದು 1ನೇದಾಗಿದೆ, 2ನೇದಾಗಿದೆ, 3ನೇದು ನಾವು ಮಾಡ್ತಾ ಇದ್ವಿ. ಓಕೆ, ಪ್ರೊಸೀಡ್ ಆಗ್ಬೇಕಲ್ಲಿ. ಕೆಲವೊಂದು ಉಳಿದಿತ್ತಂದ್ರೆ ಇದು ನನ್ನ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಲ್ವಾ. ಇಲ್ಲಿ ಕ್ಯಾಂಡಿಡೇಟ್ಸ್ ಶುಡ್ ಅಪ್ಲೋಡ್ ದೇರ್ ಲೇಟೆಸ್ಟ್ ಫೋಟೋಗ್ರಾಫ್ ಅಂಡ್ ಕ್ಯಾಪ್ಚರ್ ಅ ಲೈವ್ ಫೋಟೋ. 3 ಹೇಳ್ತಾ ಇದ್ದಾರೆ. ಅಪ್ಲೋಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂತ ಹೇಳ್ತಾ ಇದ್ದಾರೆ. 20 to 200 KB ಇರಬೇಕಂತೆ. JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ನೇಮು ಫೋಟೋ ಅಂತಾನೆ ಇರಬೇಕಂತೆ. ಸರಿ. ಫೇಸ್ ಮಸ್ಟ್ ಕವರ್ 75% to 3/4 ಆಫ್ ದ ಏರಿಯಾ ಅಂತ ಹೇಳ್ತಾ ಇದ್ದಾರೆ. ಫೋಟೋ ಅಂಡ್ ಫೋಟೋ ಮಸ್ಟ್ ಶೋ ಫೇಸ್ ಲುಕಿಂಗ್ ಅಟ್ ಕ್ಯಾಮರಾ. ವ್ಯೂ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಪಾಸ್ಪೋರ್ಟ್ ಸೈಜ್. ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ. ಈ ತರ ಇರಬೇಕಂತೆ ನೋಡಿ. ಓಕೆ, ಈ ತರ ಇರಬೇಕು. ಆಕ್ಚುಲಿ ಈ ತರ ಇರಬಹುದು. ಕ್ಯಾಪ್ ಆ ತರ ಎಲ್ಲ ಇರೋ ಹಾಗಿಲ್ಲ. ತುಂಬಾ ಸಣ್ಣದಿರೋ ಹಾಗಿಲ್ಲ, ಸೈಡ್ ಇರೋ ಹಾಗಿಲ್ಲ, ಸ್ಪೆಕ್ಸ್ ಹಾಕೊಂಡಿರೋ ಹಾಗಿಲ್ಲ. ಇವೆಲ್ಲ ಅಕ್ಸೆಪ್ಟ್ ಯಾವ್ದು ಮಾಡ್ತಾರೆ ಅಂತ ಹೇಳ್ತಾರೆ ನೋಡಿ. ಓಕೆ, 3/4 ಅಂದ್ರೆ ತುಂಬಾ ದೊಡ್ಡದಿರ್ಬೇಕಂತ ಫೋಟೋ ಹೇಳ್ತಾ ಇದಾರೆ ಅವರು. ಸೊ ಬಟ್ ನನ್ನ ಫೋಟೋ ಯಾವ ತರ ಇದೆ ಅಂತ ಅಂದ್ರೆ ತೋರಿಸ್ತೀನಿ ನಿಮಗೆ. ತುಂಬಾ ಸ್ಟ್ರಿಕ್ಟ್ ಆಗಿದ್ದಾರೆ UPSC ನವರು ಈ ಸಾರಿ. 3/4 ಅಂದ್ರೆ ಫೋಟೋನಲ್ಲಿ ಸೈಜ್ ತುಂಬಾನೇ ದೊಡ್ಡದಿರ್ಬೇಕಂತೆ. ನನ್ನ ಫೋಟೋ ತೋರಿಸ್ತೀನಿ ನಿಮಗೆ. ನಾನು ಅಂದ್ರೆ ಇತ್ತೀಚೆಗೆ ತೆಗೆದುಕೊಂಡಿರೋದು, ಹಾಗೆ ಸುಮ್ಮನೆ ಒಂದು. ಹಾ, ಇದು ರಿಜೆಕ್ಟ್ ಆಗುತ್ತೆ ಈಗ ನಾನು ಹಾಕಿದ್ರೆ. ಯಾಕಂದ್ರೆ ಫೇಸ್ 3/4 ಇಲ್ಲ ಇದರಲ್ಲಿ. ಅಂದ್ರೆ ಇನ್ನು ನಾನು ಇದನ್ನ ಕ್ರಾಪ್ ಮಾಡಬೇಕು. ಕ್ರಾಪ್ ಮಾಡ್ತೀನಿ. ಇಲ್ಲಿ ಆಪ್ಷನ್ ಇದೆ ನನಗೆ, ಎಡಿಟ್ ಅಂತ ಕೊಡ್ತೀನಿ. ಅಂದ್ರೆ ಮುಖಾನೇ ದೊಡ್ಡದಿರೋ ತರ ಮಾಡ್ತೀನಿ ನಾನು ಈಗ ಇದನ್ನ. ಫೇಸೇ ದೊಡ್ಡದಿರೋ ತರ ಮಾಡ್ತೀನಿ. 3/4 ಅಂತೆ. ಇಷ್ಟು ಬೇಡ. ವೇಟ್. ಓಕೆ, ಸೊ ಇದು ಅಕ್ಸೆಪ್ಟ್ ಆಗುತ್ತೇನಪ್ಪ UPSC ನವರೇ? ವೇಟ್ ನಾನು ಚೆಕ್ ಮಾಡ್ತೀನಿ ಅಲ್ಲಿ ಗೈಡ್ಲೈನ್ಸ್ ಅನ್ನ. ಅಂದ್ರೆ ಕುತ್ತಿಗೆವರೆಗೂ ಮಾತ್ರ ಬರ್ಬೇಕು ಇವ್ರ ಪ್ರಕಾರ. ಕುತ್ತಿಗೆನ ಕಟ್ ಮಾಡಿ ಬಿಡ್ಬೇಕು. ಸರಿ, ಕುತ್ತಿಗೆಗೆನೆ ಕಟ್ ಮಾಡಿ ಬಿಡ್ತೀನಿ ಫೋಟೋನ. ಸೇವ್ ಆಪ್ಷನ್ಸ್, ಸೇವ್ ಆಸ್ ಅ ಕಾಪಿ ಅಂತ ಸೇವ್ ಮಾಡ್ತೀನಿ.
ಇದಕ್ಕೆ ಫೋಟೋ ಅಂತಾನೆ ಹೆಸರು ಕೊಡ್ತೀನಿ ನಾನು. UPSC 2026 ನಲ್ಲಿ ಹೋಗಿ ಫೋಟೋ ಅಂತ ಹೆಸರು ಕೊಡ್ತೀನಿ. ಈಗಾಗಲೇ ಒಂದು ಇದೆ ಬೇರೆ, ಅದನ್ನ ಅಲ್ಲಿಂದ ತೆಗಿಬೇಕು ನಾನು. ಅದಕ್ಕೆ ನೇಮ್ ಬೇರೆ ಕೊಡ್ತೀನಿ, ಫೋಟೋ 1 ಅಂತ ಕೊಡ್ತೀನಿ ಅದಕ್ಕೆ. ಓಕೆ, ಹಾಗಾದ್ರೆ ಇದಕ್ಕೆ ನಾನು ನೇಮ್ ಏನ್ ಕೊಡ್ಬೇಕಾಗತ್ತಂದ್ರೆ ಫೋಟೋ ಅಂತ ಕೊಡ್ಬೇಕಾಗತ್ತೆ. ಎಸ್, ಇದು ಸೇವ್ ಆಗುತ್ತೆ. ವೇಟ್, ಇದು ಸೇವ್ ಆಯ್ತು ನೋಡಿ. ಈಗ ನಾನು ಸ್ಪೆಕ್ಸ್ ಹಾಕೊಳ್ತೀನಲ್ವಾ, ಅದಕ್ಕೋಸ್ಕರ ಸ್ಪೆಕ್ಸ್ ಇಟ್ಟಿದ್ದೀನಿ ಇಲ್ಲಿ. ಅಪ್ಲೋಡ್ ಮಾಡ್ತೀನಿ ಈಗ. ತಗೊಳ್ಳೇಬೇಕು, ಯಾಕಂದ್ರೆ ಇಷ್ಟು ದೊಡ್ಡದಿರ್ಬೇಕು. ಸೊ ಸೂಕ್ಷ್ಮವಾಗಿ ಹುಷಾರಾಗಿ ತೆಗೆದುಕೊಳ್ಳಿ ಫೋಟೋನ. ನೋಡಿ, ಎಲ್ಲಾ ಪರ್ಸನಲ್ ಮಾಹಿತಿನ ನಿಮಗೆ ಬಿಟ್ಟು ಕೊಡ್ತಾ ಇದ್ದೀನಿ. ನಮ್ಮ ವಿದ್ಯಾರ್ಥಿಗಳು ತಪ್ಪಬಾರ್ದು ಅಂತ ಯೂಸ್ ಮಾಡ್ಕೊಳ್ಳಿ. ಸರಿ, ಅಪ್ಲೋಡ್ ಮಾಡ್ತೀನಿ ಈಗ ನಾನು ಇದನ್ನ. ಚೂಸು ನೇಮ್ ಅಂತ ಹೇಳಿದಾರಲ್ವಾ, ಸೊ ನೇಮ್ ನೋಡಿ, ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗಲ್ಲ. ಇಲ್ಲಿ ಸೈಡ್ ನೋ ಫೈಲ್ ಚೂಸನ್ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ ಅಂತ ಕೊಡ್ಬೇಕಾ ಇದಕ್ಕೆ? ಓಕೆ, ಐ ಅಂಡರ್ಸ್ಟುಡ್. ಬ್ಯಾಕ್ ಗ್ರೌಂಡ್ ಪ್ಲೇನ್ ಇರಬೇಕು, ಮತ್ತೆ ಕಪ್ ಗಿಪ್ ಮೇಲೆ ಇರೋ ಹಾಗಿಲ್ಲ, ಪ್ಲೇನ್ ಇರಬೇಕು. ಸೊ ನಾನು ಅದನ್ನ ತಗೊಳಕ್ ಬರಲ್ಲ, ಇದನ್ನ ತಗೊಳ್ತೀನಿ. ಸೈಜ್ ಎಷ್ಟಿದೆ ಚೆಕ್ ಮಾಡ್ಬೇಕು ಅದನ್ನ. ಒಂದ್ಸಾರಿ ಸೈಜ್ ಚೆಕ್ ಮಾಡ್ತೀನಿ ರೀ. ಅದರದ್ದು ಸೈಜ್ ಅಲ್ಲ, ಇದು JPG 58 KB ಇದೆ, ನಡೆಯುತ್ತೆ, ಹೋಗುತ್ತೆ, ಅಪ್ಲೋಡ್ ಆಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಟ್ಟೆ. ಓಕೆ, ಇದು ನನ್ನ ಫೋಟೋ ಕರೆಕ್ಟ್ ಆಗಿದೆ. ಓಕೆ, ಹಬ್ಬ, ಅಪ್ಲೋಡ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಅಪ್ಲೋಡ್ ಮಾಡ್ತೀನಿ ಈಗ ಇದನ್ನ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಬೇಕು, ಅಲ್ಲಿ ಮರಿಬಾರ್ದು ನೀವು ಮತ್ತೆ. ಓಕೆ, ಇಲ್ಲಿ ಅಪ್ಲೋಡ್ ಅಂತ ಇರುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡ್ಬೇಕು ಬ್ಲೂ ಕಲರ್ ಅಲ್ಲಿ. ಫೋಟೋ ಅಪ್ಲೋಡ್ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ. ಅಪ್ಡೇಟ್ ಇದ್ರೆ ಅದನ್ನ ಅಕಸ್ಮಾತ್ ಸರಿಯಾಗಿಲ್ಲ, ಚೇಂಜ್ ಮಾಡ್ತೀನಿ ಅಂದ್ರೆ ಇದನ್ನ ತಗೊಳ್ರಿ. ಅಪ್ಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೇನು ಅಂತ ಅಂದ್ರೆ ಸರಿ, ಅದಾಯ್ತು. ನೆಕ್ಸ್ಟ್ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಹೇಳ್ತಾ ಇದಾರೆ. ಅಪ್ಲೋಡ್ ಟ್ರಿಪಲ್ ಸಿಗ್ನೇಚರ್. ಕ್ಲಿಕ್ ಆನ್ ದ ಕ್ಯಾಪ್ಚರ್ ಫ್ರಮ್ ದ ಡಿವೈಸ್ ಬಟನ್ ಟು ಕ್ಯಾಪ್ಚರ್ ಯುವರ್ ಫೋಟೋಗ್ರಾಫ್ ಡೈರೆಕ್ಟ್ಲಿ ಯೂಸಿಂಗ್ ವೆಬ್ ಕ್ಯಾಮೆರಾ. ಮೊಬೈಲ್ ನಿಂದ ಮಾಡ್ಬೋದು ಇದನ್ನ, ಬಟ್ ಲ್ಯಾಪ್ಟಾಪ್ ನಿಂದ ಮಾಡಿದ್ರೆ ಒಳ್ಳೇದು. ನೋಡ್ತೀನಿ, ಒಂದ್ಸರಿ ಚೆಕ್ ಮಾಡ್ತೀನಿ ಇದನ್ನ ಯಾವ ತರ ಇದೆ ಅಂತ ಹೇಳಿ. ಸೊ ಕ್ಯಾಪ್ಚರ್ ಅಂತ ಇದೆ, ನಾನೀಗ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಇದನ್ನ. ಕ್ಯಾಪ್ಚರ್ ಫ್ರಮ್ ದಿಸ್ ಡಿವೈಸ್ ಅಂತ ಕೊಡ್ತಾ ಇದ್ದೀನಿ. ಸೊ ಸಮೀಪ ಬಂದು ಕ್ಯಾಮ್ರಾ ನೋಡ್ತಾ ನಾನು ಎಸ್, ಈ ತರ ಬಂತು, ಕ್ಯಾಪ್ಚರ್ ಆಗಿದೆ ಫೋಟೋಗ್ರಾಫ್. ನೋಡೋಣ, ಕ್ರಾಪ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದಾರೆ ಇಲ್ಲಿ ಇದನ್ನ. ಸೊ ನೀಟಾಗಿ ಕ್ರಾಪ್ ಮಾಡ್ತೀನಿ ನಾನು. ಎಸ್, ಇದು ನಾನೇ. ಸ್ವಲ್ಪ ಬಾಯಿ ತೆಗೆದಂಗಿದೆ, ಇರ್ಲಿ ಪರವಾಗಿಲ್ಲ, ನಾನೇ ಅಲ್ವಾ ಅದು ಕೂಡ. ಈ ತರ ಕ್ಯಾಮ್ರಾಗಳು, ಲ್ಯಾಪ್ಟಾಪ್ ಕ್ಯಾಮ್ರಾ ಅದೇ ತರ ಇರುತ್ತೆ ಕ್ವಾಲಿಟಿ, ಏನ್ ಮಾಡೋಕ್ ಬರಲ್ಲ. ಇದು ನಮ್ಮ ಫೋಟೋ, ನಾನೇ. ಇದು ಕೂಡ ಅಪ್ಲೋಡ್ ಕ್ರಾಪ್ಡ್ ಲೈವ್ ಫೋಟೋ. ಅಪ್ಲೋಡ್ ಮಾಡ್ತೀನಿ ಇದನ್ನ. ಎಸ್, ಅಪ್ಲೋಡ್ ಇಟ್. ಮುಖ ಫೇಸ್ ಝೂಮ್ ಮಾಡಿದೀನಿ ನೋಡಿ, ಸಕ್ಸಸ್ಫುಲ್, ಯಶಸ್ವಿ ಆಯ್ತು ಇದು ಕೂಡ. ಅರ್ಥ ಆಯ್ತಾ? ಸೊ ಈಗ ಯಶಸ್ವಿ ಆಗಿದೆ ನಂದು. ವಿ ಒಂದ್ಸಾರಿ ಚೆಕ್ ಮಾಡ್ಕೊಳ್ಬಹುದು, ವಿ ಇದೆ, ಹೌದು ಇದೆ, ಇಲ್ಲಿ ಚೆಕ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಈಗ ಸಿಗ್ನೇಚರ್ ಹೋಗ್ತೀನಿ. ಸಿಗ್ನೇಚರ್ ನಿಮ್ಗೆ ಈಗಾಗಲೇ ಹೇಳಿದೀನಿ ನಾನು. ಸಿಗ್ನೇಚರ್ ಯಾವ ತರ ಇರಬೇಕು ಅಂತ ಅಂದ್ರೆ 3 ಸಾರಿ ಇಲ್ಲಿ ನಾನು ಮಾಡಿದೀನಿ ನೋಡಿ, ಸ್ಯಾಂಪಲ್ ನಿಮ್ಗೆ ಕಾಣ್ತಾ ಇರಬಹುದು. ಝೂಮ್ ಮಾಡಿ ತೋರ್ಸಕ್ ಬರಲ್ಲ ನಾನು. ಸೊ ಅದು ಆ ತರ ಅಪ್ಲೋಡ್ ಮಾಡ್ತೀನಿ ನಾನು ಈಗ ಅದನ್ನ ಒಂದ್ಸಾರಿ. ಸೈಜ್, ಅದರ ನೇಮ್ ಏನಿರಬೇಕು, ಸಿಗ್ನೇಚರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ನಂದು ಸಿಗ್ನೇಚರ್ ಅಂತಾನೆ ಇದೆ. ನೆಕ್ಸ್ಟ್ ಅದು JPG ಫಾರ್ಮ್ಯಾಟ್ ಅಲ್ಲಿ ಇರಬೇಕು. ಹೌದು. ಹೈಟ್ ಅಂಡ್ ವಿಡ್ತ್ ಸಿಗ್ನೇಚರ್ ಮಸ್ಟ್ ಬಿ 350 to 500 ಪಿಕ್ಸೆಲ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಇಲ್ಲಿ ಹೈಟ್ ಮತ್ತೆ ವಿಡ್ತ್ ಬಂದಿದ್ದಾರೆ ಇವ್ರು. ಏನೋ ಅಪ್ಲೋಡ್ 3 ಐಡೆಂಟಿಕಲ್ ಸಿಗ್ನೇಚರ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಯಾಂಪಲ್ ಇಲ್ಲಿ ತೋರಿಸಿದಾರೆ, ನೋಡೋಣ ಯಾವ ತರ ಅಂತ ಹೇಳಿ. ಓಕೆ, ಆ ತರ 350 500 ನೋಡೋಣ, ಅಪ್ಲೋಡ್ ಮಾಡಿ ಚೆಕ್ ಮಾಡ್ತೀನಿ ಯಾವ ತರ ಬರುತ್ತೆ. ಬ್ಲ್ಯಾಕ್ ಪೆನ್ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದಾರೆ ಇಲ್ಲಿ. ಗ್ಯಾಪ್ ಇರ್ಬೇಕಂತ ಅದರ ನಡುವೆ ನೀಟಾಗಿ, ಗ್ಯಾಪ್ ಇಲ್ಲದೆ ಇದ್ರೆ ನಡೆಯಲ್ಲ ಅಂತ ಹೇಳ್ತಾ ಇದಾರೆ. ಗ್ಯಾಪ್ ಈಸ್ ಮಸ್ಟ್. ಕಂಫರ್ಟೇಬಲ್ ಆಗಿ ಕಾಣ್ತಾ ಇರಬೇಕು, ಗ್ಯಾಪ್ ಇಲ್ಲದೆ ಮಾಡೋ ಹಾಗಿಲ್ಲ. 3 ಸಿಗ್ನೇಚರ್ ಇರಬೇಕು, ಕ್ಲಿಯರ್ ಇರಬೇಕು. ಓಕೆ, ಸೊ ಆ ತರ ಇರಬೇಕು ಅಂತ ಹೇಳ್ತಾ ಇದಾರೆ. ನಮ್ದು ಅಡೆಕ್ವೇಟ್ ಗ್ಯಾಪ್ ಇದೆ, ಏನ್ ಪ್ರಾಬ್ಲಮ್ ಇಲ್ಲ. ನಾನೀಗ ಇದನ್ನ ಅಪ್ಲೋಡ್ ಮಾಡ್ತೀನಿ. ಸಿಗ್ನೇಚರ್ ಓಕೆ, ಅಪ್ಲೋಡ್ ಮಾಡ್ತಾ ಇದ್ದೀನಿ. Okay, dear candidate, you have successfully completed the common application form.
ಓಕೆ, ನಾವೇನ್ ಮಾಡ್ಬೋದು, ಮುಂದಕ್ಕೆ ಹೋಗ್ಬೋದಂತೆ. ಇಫ್ ಯು ವಿಶ್ ಟು ಮಾಡಿಫೈ ಆರ್ ಅಪ್ಡೇಟ್ ಎನಿ ಡೀಟೇಲ್ಸ್ ಇನ್ ದ ಕಾಮನ್ ಅಪ್ಲಿಕೇಶನ್ ಫಾರ್ಮ್, ಪ್ಲೀಸ್ ಡೂ ಕೇರ್ಫುಲಿ ಬಿಫೋರ್ ಅಪ್ಲೈಯಿಂಗ್ ಫಾರ್ ದ ಎಕ್ಸಾಮಿನೇಷನ್. ಓಕೆ, ಸೊ ಏನಾದ್ರು ತಿದ್ದುಪಡಿ ಮಾಡೋದಿದ್ರೆ ಮಾಡಿ ಅಂತಾನು ಹೇಳ್ತಾ ಇದಾರೆ ಅವರು. ರೆಡಿ ಆಯ್ತು ನೋಡಿ, ಅರ್ಥ ಆಯ್ತಾ? ಸೊ ಈಗ ನಮ್ದು 2 ಕೆಲಸ ಮುಗೀತು. ಒಂದು URN ರಿಜಿಸ್ಟರ್ ಆಯ್ತು, ನಮ್ದು ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಕೂಡ ನಂದು ರೆಡಿ ಆಗಿದೆ. ನೆಕ್ಸ್ಟ್ ಅಂದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ನಾನು ಅಪ್ಲಿಕೇಶನ್ ಅನ್ನ ಹಾಕ್ಬೇಕು ನೆಕ್ಸ್ಟ್. ಸೊ ನೋಡೋಣ ಏನೇನಾಗುತ್ತೆ ಅದ್ರ ಬಗ್ಗೆ. ಸೊ ಈಗ ನೆಕ್ಸ್ಟ್ ಏನ್ ಬಂತು ಅಂತ ಅಂದ್ರೆ, ಇಲ್ಲಿ ಕಂಪ್ಲೀಟ್ ನಾವು ಇಲ್ಲಿವರೆಗೂ ಏನ್ ಮಾಡ್ಬಲ್ಲ, ಮೊದಲನೇದು ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಬಗ್ಗೆ ಡೀಟೇಲ್ಸ್ ಇದೆ. ಇದು ಲಾಕ್ ಇದೆ, ಇದನ್ನೇನು ನಾವು ತಿದ್ದುಪಡಿ ಮಾಡೋಕೆ ಬರಲ್ಲ, ಜಸ್ಟ್ ವ್ಯೂ ಮಾಡ್ಬೋದು ಅಷ್ಟೇ. ನೆಕ್ಸ್ಟ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಪರ್ಸನಲ್ ಪ್ರೊಫೈಲ್, ಪೇರೆಂಟ್ಸ್, ಸೋಷಿಯಲ್ ಇವೆಲ್ಲ ಮಾಹಿತಿ ಇತ್ತಲ್ಲ, ಇದ್ರ ಬಗ್ಗೆ ಇದೆ, ನೋಡ್ಬೋದು, ಎಡಿಟ್ ಮಾಡ್ಕೊಳ್ಬಹುದು ಅದನ್ನ. ಅದಾದ್ಮೇಲೆ ಫೋಟೋಗ್ರಾಫ್ ಮತ್ತು ಸಿಗ್ನೇಚರ್ ಗಳ ಬಗ್ಗೆ ಇತ್ತಲ್ಲ, ಅದನ್ನು ನೋಡ್ಕೊಳ್ಬಹುದು ಒಂದ್ಸಾರಿ. ಎಡಿಟ್ ಕೂಡ ಎಡಿಟ್ ಮಾಡೋಕ್ ಬರಲ್ಲ ಅದನ್ನ. ಸೊ ನೋಡೋಣ ಏನ್ ತೋರಿಸ್ತಾರೆ ಇಲ್ಲಿ ಅಂತ. ಎಸ್, ನಾನು ಅಪ್ಲೋಡ್ ಮಾಡಿರೋದು ಎಲ್ಲಾನು ಕರೆಕ್ಟ್ ಇದೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಎಸ್ ಅಂತ ಕೊಡ್ತೀನಿ. ವ್ಯೂ ಅವರ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಒಂದ್ಸಾರಿ ಇದನ್ನ ನೋಡ್ತೀನಿ. ಎಲ್ಲ ಡೀಟೇಲ್ಸ್ ಇಲ್ಲಿ ಇದೆ, ಇದು ಎಲ್ಲ ಕರೆಕ್ಟ್ ಆಗಿ ನಾನು ನೀಟಾಗಿ ಅಪ್ಲೋಡ್ ಮಾಡಿದೀನಿ, ತುಂಬಾ ಸೂಕ್ಷ್ಮವಾಗಿನೇ ಅಪ್ಲೋಡ್ ಮಾಡಿರೋದು. ಸೊ ನೆಕ್ಸ್ಟ್ ಕ್ಲೋಸ್ ಅಂತ ಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ಏನಂತ ಅಂದ್ರೆ, ಇಲ್ಲಿ ಮುಂದಕ್ಕೆ ಯಾಕೆ ಹೋಗ್ತಾ ಇಲ್ಲ ಇದು? ಓಕೆ, ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಇದು ಓಪನ್ ಆಗ್ತಾ ಇರಲಿಲ್ಲ. ಓಕೆ, ಇದು ಓಪನ್ ಆಗ್ತಾ ಇಲ್ಲ. ಆಕ್ಚುಲಿ ನಾನು ಮುಂದೆ ಹೋಗ್ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡ್ಬೇಕು ನಾನು, ಬಟ್ ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲ ಒಂದ್ಸಾರಿ ನೋಡ್ರಿ ಅಂತ ಹೇಳ್ತಾ ಇದೆ. ನಾನು ನೋಡಿ ಕ್ಲಿಕ್ ಮಾಡ್ತೀನಿ. ಮಾಡೋದಂತ ಕೇಳ್ತಾ ಇದೆ. ಇದನ್ನ ಲಾಕ್ ಮಾಡಿಬಿಟ್ರೆ ಯೂನಿವರ್ಸಲ್ ಎಡಿಟ್ ನಂಬರ್ ನಲ್ಲಿ ಏನು ಅದು URN ನಂಬರ್ ಅಲ್ಲಿ ಇರುತ್ತಲ್ಲ, ಅಲ್ಲಿ ಏನಾದ್ರು ಎಡಿಟ್ ಮಾಡಿದ್ರೆ ಇಲ್ಲಿ ಕಾಣಲ್ಲ ಇನ್ ಮುಂದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನಂದೆಲ್ಲ ಕರೆಕ್ಟ್ ಇದೆ. ಇಲ್ಲಿ ನಾನು ತುಂಬಾ ಕೇರ್ಫುಲ್ ಆಗಿ ತುಂಬಿದ್ದೀನಿ. ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಡೂ ಯು ವಾಂಟ್ ಟು ಲಾಕ್ ಯುವರ್ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಕೇಳ್ತಾ ಇದೆ. ಒನ್ಸ್ ಯು ಲಾಕ್ ಯುವರ್ CAF, ಯು ಕೆನಾಟ್ ಮೇಕ್ ಎನಿ ಮೋರ್ ಚೇಂಜಸ್ ಟು it or to your URN if you have updated details in your universal account number. ಈ change will not reflect. ಎಸ್, ಒಂದು ಕರೆಕ್ಟ್ ಇದೆ ಅಂತ ನಾನು ಕೊಡ್ತಾ ಇದ್ದೀನಿ. ಆಯ್ತು, ಇದು ಕೂಡ ಮುಗೀತು ನಂದು. ಈಗ ನೆಕ್ಸ್ಟ್ ಸೆಲೆಕ್ಟ್ ಯುವರ್ ಎಜುಕೇಶನ್ ಕ್ವಾಲಿಫಿಕೇಶನ್ ಲೆವೆಲ್ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಪಾಸ್ ಡಿಗ್ರಿ ಇಕ್ವಿವಾಲೆಂಟ್. ಡಿಗ್ರಿ ಯಾವ್ದು ನಂದು? ಎಂಜಿನಿಯರಿಂಗ್. ಮತ್ತೆ ಇಲ್ಲಿ ಒಂದು ರೌಂಡ್ ಎಲ್ಲ. ಸೆಲೆಕ್ಟ್ ಫಾರ್ ವಿಚ್ ಎಕ್ಸಾಮಿನೇಷನ್ ವುಡ್ ಯು ಲೈಕ್ ಟು ಕನ್ಸಿಡರ್ ಕೇಳ್ತಾ ಇದ್ದಾರೆ ನೋಡಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ನೋಡಿ. ಯಾರು ಸೈನ್ಸ್ ಬ್ಯಾಕ್ಗ್ರೌಂಡ್ ವಿದ್ಯಾರ್ಥಿ ಇದೀರಿ, ಯಾರು ಟ್ರಯಲ್ಗೋಸ್ಕರ ಅಪ್ಲೈ ಮಾಡ್ತಾ ಇದೀರಲ್ವಾ, ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಮಾತ್ರ BSc, MBBS, BAMS ಮತ್ತೆ ಇಂಜಿನಿಯರಿಂಗ್ಸ್ ನೀವೇನ್ ಕೊಡ್ಬೋದು ಅಂದ್ರೆ ಫಾರೆಸ್ಟ್ ಸರ್ವಿಸ್ ಅಂತ ಕೊಡಿ. ನೀವು ಫಾರೆಸ್ಟ್ ಸರ್ವಿಸ್ ಅಂತ ಕೊಟ್ರೆ ಇದು ಫಾರೆಸ್ಟ್ ಸರ್ವಿಸ್ಗೆ ಕೌಂಟ್ ಆಗುತ್ತೆ, ನಿಮ್ ಸಿವಿಲ್ ಸರ್ವಿಸ್ಗೆ ಕೌಂಟ್ ಆಗಲ್ಲ. ಸೊ ನಿಮ್ ಟೈಮ್ ಸೇವ್ ಆಗುತ್ತೆ. ಇಲ್ಲಿ ಒಂದು ಅಟೆಂಪ್ಟ್ ಎಕ್ಸ್ಟ್ರಾ ಸಿಕ್ಕ ಹಾಗೆ ಇದು. ಓಕೆ, ಯಾರು SC ST ಕ್ಯಾಟಗರಿ ಅವರು ಇದ್ರೆ ನೀವು ಎಲ್ಲಾನು ಬರೀರಿ, ಏನು ಪ್ರಾಬ್ಲಮ್ ಆಗಲ್ಲ. ಅನ್ಲಿಮಿಟೆಡ್ ಅಟೆಂಪ್ಟ್ಸ್ ಇದೆ ನಿಮಗೆ. ಸೊ ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ನೋಡಿ, EWS ಮತ್ತೆ ಜನರಲ್ ನವರು ಸಿವಿಲ್ ಸರ್ವಿಸ್ ಅಂತ ಕೊಡಬೇಡಿ. ಇದು ನಿಮ್ಮ ಟ್ರಯಲ್ ಅಟೆಂಪ್ಟ್ ಇದ್ರೆ ಫಾರೆಸ್ಟ್ ಅಂತ ಕೊಡಿ. ಇಲ್ಲ, ಯಾರು ಸೀರಿಯಸ್ ಆಗಿ ಬರಿತಾ ಇದ್ದೀರಿ ಫಾರೆಸ್ಟ್ ಮತ್ತು ಸಿವಿಲ್ ಸರ್ವಿಸ್ ಎರಡು ಬೋತ್ ಅಂತ ಕೊಡಿ. ಓಕೆ, ನನಗಿದು ಮೊದಲು ಗೊತ್ತಿರಲಿಲ್ಲ. ನನಗೇನಾದ್ರೂ ಗೊತ್ತಿದ್ರೆ ನಾನು 2018 ಬರಿತಾ ಇದ್ದೆ, 19 ಬರಿತಾ ಇದ್ದೆ, 23, 24 ಎಲ್ಲಾನು ಬರಿತಾ ಇದ್ದೆ. ಬಟ್ ನನಗೆ ಕ್ಲಾರಿಟಿ ಇರಲಿಲ್ಲ ಅವಾಗ. ಈಗ ಗೊತ್ತಿದೆ ನಮಗೆ. ಸೊ ನಾನು ಸಿವಿಲ್ಗೆನೆ ಬರಿತಾ ಇದ್ದೀನಿ, ನಾನು ಸಿವಿಲ್ ಸರ್ವಿಸ್ ಅಂತಾನೆ ಹಾಕ್ತೀನಿ ಸುಮ್ಮನೆ, ಫಾರೆಸ್ಟ್ ಅಂತೂ ಅಲ್ವಾ ನಂದು. ನೆಕ್ಸ್ಟ್, ಹ್ಯಾವ್ ಯು ರೆಡ್ ದ ಅಂಡರ್ಸ್ಟುಡ್ ಆಲ್ ದ ರೂಲ್ಸ್ ಅಂಡ್ ನೋಟಿಫಿಕೇಶನ್ ಎಕ್ಸಾಮಿನೇಷನ್ ರೂಲ್ಸ್ ಅಂತ ಕೇಳ್ತಾ ಇದ್ದಾರೆ. ಎಸ್, ಎಲ್ಲ ನೋಡಿದೀವಿ ನಾವು. ಡೂ ಯು ಮೀಟ್ ದ ಪ್ರೆಸ್ಕ್ರೈಬ್ಡ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಕೇಳ್ತಾ ಇದ್ದಾರೆ. ಎಸ್. ಓಕೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕು? ಅಟ್ ಲೀಸ್ಟ್ ಡಿಗ್ರಿ ಸ್ಟೂಡೆಂಟ್ ಇರಬೇಕು, ಫೈನಲ್ ಇಯರ್ ಇರಬೇಕು, ಅಥವಾ ನಮ್ದು ಡಿಗ್ರಿ ಏನಾಗಿರ್ಬೇಕು, ಮುಗ್ದಿರ್ಬೇಕಂತ ಹೇಳ್ತಾ ಇದ್ದಾರೆ. ಸೊ ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾ ಇದ್ದಾರೆ. ನಿಮ್ ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಅಂದ್ರೆ ನಿಮ್ ಯೂನಿವರ್ಸಿಟಿ ನಂಬರ್ ಅಂತ ಕೊಟ್ಟಿರ್ತಾರಲ್ಲ ನಿಮ್ಗೆ, ಅದೇ ನಿಮ್ದು ಡಿಗ್ರಿ ಸರ್ಟಿಫಿಕೇಟ್ ನಂಬರ್ ಅಂತ ಅಂದ್ರೆ URN ಅಂತ ಇರುತ್ತಲ್ಲ. ಸೊ ಅದು ಓಕೆ, ಅದೇನು ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತೆ, ಬಟ್ ಅದು ನಿಮ್ ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಇರಬೇಕಷ್ಟೇ. ಎಸ್, ಇಲ್ಲಿ ನೋಡಿ ಡಿಗ್ರಿ ಸರ್ಟಿಫಿಕೇಟ್ ನಂಬರು ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ನನ್ನ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಸ್ವಲ್ಪ ವರ್ಡ್ಸ್ ಇದೆ ಅಲ್ಲಿ ಕೆಳಗಡೆ. ಏನಂತ ಅಂದ್ರೆ, ಚಾಟ್ GPT ಕೇಳ್ಕೊಂಡೆ ನಾನು. D1901 ನೆಕ್ಸ್ಟ್ 6371 6371. ಓಕೆ, ನಡೆಯುತ್ತೆ. ಇದು ನಾನು ಇದರಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಇದೆ. ಅಲ್ಲಿ ಹಿಂದೆ ತುಂಬುವಾಗ ನಾನು ನನ್ನ ಯೂನಿವರ್ಸಿಟಿ ಸೀಟ್ ನಂಬರ್ನೇ ಹಾಕಿಬಿಟ್ಟು, ಪರವಾಗಿಲ್ಲ, ನಮ್ ನಡೆಯುತ್ತೆ. ಬಟ್ ನೀವು ತಪ್ಪಕ್ಕೆ ಹೋಗಬೇಡಿ. ಓಕೆ, ನಿಮ್ದು ರಿಸರ್ವೇಶನ್ ತುಂಬಾ ಇಂಪಾರ್ಟೆಂಟ್. ಏನಂದ್ರೆ ನಿಮ್ದೇನು ಇದು ರಿಸರ್ವೇಶನ್ ಕ್ಯಾಟಗರಿಗಳು ಇರುತ್ತಲ್ಲ, ಅದು ತುಂಬಾ ಸೀರಿಯಸ್ ಆಗಿ ತಗೊಳುತ್ತೆ UPSC. ಉಳಿದಿರೋದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಡೇಟ್ ಆಫ್ ಇಶ್ಯೂ ಆಫ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದಾರೆ. ಇಶ್ಯೂ ಮಾಡಿರೋದು ನನಗೆ 18 ಮಾರ್ಚ್ 2019.
18 ಮಾರ್ಚ್ 2019. ಸೊ ಸೆಲೆಕ್ಟ್ ಗ್ರೇಡ್ ನಮ್ದು ಅವಾಗ ಪರ್ಸೆಂಟೇಜ್ ಅಲ್ಲಿ ಇತ್ತಂತ ಹೇಳಿದ್ನಲ್ಲ, ಪರ್ಸೆಂಟೇಜ್ 79.92 ನಂದು. ಮತ್ತೆ ಇಲ್ಲಿ ಕೇಳ್ತಾ ಇದಾರೆ, ಮತ್ತೆಲ್ಲ ಯಾಕೆ ತುಂಬಿಸ್ಕೊಳ್ತಾ ಇದೆ ಇದು? ಅಲ್ಲಿಂದಾನೆ ತಗೊಳ್ಬೇಕಾಗಿತ್ತಲ್ಲ ಇದು. ಮತ್ತೊಂದ್ಸಾರಿ ತುಂಬಿಸ್ಕೊಳ್ತಾ ಇದ್ದಾರೆ. 79.92. ಎಂಟರ್ ಯುವರ್ ಕ್ಲಾಸ್ ಡಿವಿಷನ್ ಗ್ರೇಡ್. ಕ್ಲಾಸ್ ಡಿವಿಷನ್ ಗ್ರೇಡ್ ಅಂತ ಅಂದ್ರೆ ಇಲ್ಲಿ ಏನಂತ ಕೊಟ್ಟಿದ್ದಾರೆ ನಮ್ಮ ಸರ್ಟಿಫಿಕೇಟ್ ಅಲ್ಲಿ? ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್, FCD ಅಂತ ಹೇಳ್ತಾರೆ. ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್. Next, enter your college name. HIT Nidsosi. Next, select your university. VTU. ಡೆಸಿಗ್ನೇಷನ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ. ಯಾರು ಇಶ್ಯೂ ಮಾಡ್ತಾ ಇದಾರೆ ಅಲ್ಲಿ ಫೋಟೋನಲ್ಲಿ ಇರುತ್ತದು, ಕೆಳಗಡೆ ಕೊಟ್ಟಿರ್ತಾರೆ ಯಾರು ಕೊಟ್ಟಿರ್ತಾರೆ ಅಂತ ಹೇಳಿ. ವೈಸ್ ಚಾನ್ಸಲರ್ ಅವ್ರು ಇಶ್ಯೂ ಮಾಡಿರ್ತಾರೆ. ವೈಸ್ ಚಾನ್ಸಲರ್. ನಿಮ್ ಸರ್ಟಿಫಿಕೇಟ್ ಮೇಲೆ ಕೂಡ ಇರುತ್ತೆ ನೋಡಿ, ಚೆಕ್ ಮಾಡ್ಕೊಳ್ಳಿ ಅದನ್ನ. ಎಂಟರ್ ಫುಲ್ ಅಡ್ರೆಸ್ ಅಂದ್ರೆ ಸೈನ್ ಮಾಡಿರ್ತಾರಲ್ಲ ಅವರು. ಎಂಟರ್ ಫುಲ್ ಅಡ್ರೆಸ್ ಆಫ್ ಇಶ್ಯೂಯಿಂಗ್ ಅಥಾರಿಟಿ. ಇವರು ಕೂಡ ಅಲ್ಲಿ ಅವರೇ, ಬೆಳಗಾವಿ ಅವರೇ. VTU ಬೆಳಗಾವಿ. ಜ್ಞಾನ ಸಂಗಮ ಬೆಳಗಾವಿ ಅಷ್ಟೇ. ವೈಸ್ ಚಾನ್ಸಲರ್ VTU ಬೆಳಗಾವಿ ಅಂತ ಕೊಡ್ತೀನಿ ನಾನು. ಸಂಗಮ. ಅಪ್ಲೋಡ್ ಬ್ಯಾಚುಲರ್ ಡಿಗ್ರಿ ಸರ್ಟಿಫಿಕೇಟ್. ನೋಡಿ, ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ಬೇಕಂತ ಇಲ್ಲಿ. ಮುಗಿದಿರೋರು ಮಾತ್ರ ಈ ತರ ಇರುತ್ತೆ. ಮುಗಿದಿರ್ಲಿಲ್ಲ ಅಂತ ಅಂದ್ರೆ ನಿಮ್ದೇನಿರುತ್ತೆ, ಇಲ್ಲೂ ಅಂತ ಹಾಕೋದಿರುತ್ತೆ. ಓಕೆ, ಇಲ್ಲಿ ಡಿಗ್ರಿ ಇಂಜಿನಿಯರಿಂಗ್ ನಿಮ್ಗೆ ಮುಗಿದಿರ್ಲಿಲ್ಲ ಅಂದ್ರೆ, ಉದಾಹರಣೆಗೆ ಡು ಯು ಮೀಟ್ ಪ್ರಿಸ್ಕ್ರೈಬ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಅಂದ್ರೆ, ಇನ್ನೂ ಬಂದಿರಲಿಲ್ಲ ಅಂತಂದ್ರೆ ಅದು ಇರಲ್ಲ ನಿಮ್ಮದಲ್ಲಿ. ಆ ತರ ಪಾಸ್ ಆಗಿರಲಿಲ್ಲ ಅಂತ ಅಂದ್ರೆ ಆಲ್ರೆಡಿ ಅಪಿಯರಿಂಗ್ ಅಂತ ಹಾಕ್ಬೇಕಾಗತ್ತೆ ನೀವು. ನಾನು ಪಾಸ್ಡ್ ಅಂತ ಹಾಕಿದ್ದೀನಿ, ಅದಕ್ಕೋಸ್ಕರ ಇಷ್ಟೆಲ್ಲ ಹಾಕ್ತಾ ಇದ್ದೀನಿ. ನೀವು ಅಪಿಯರಿಂಗ್ ಅಂತ ಅಂದ್ರೆ ಬೇರೆ ಬರುತ್ತೆ ನಿಮ್ದು. ಓಕೆ, ಡಿಗ್ರಿ ಸರ್ಟಿಫಿಕೇಟ್ ಏನ್ ಕೇಳ್ತಾ ಇದ್ರೆ 50 to 300 KB ಇರಬೇಕಂತೆ. ಫೈಲ್ ಮಸ್ಟ್ ಬಿ ಬ್ಯಾಚುಲರ್ ಸರ್ಟಿಫಿಕೇಟ್ PDF ಫಾರ್ಮ್ಯಾಟ್ ಅಂತೆ. ಮಾಡ್ಕೊಳ್ತೀನಿ ಅದನ್ನ ಸ್ವಲ್ಪ. ಓಕೆ, ನಂದು ಡಿಗ್ರಿ ಸರ್ಟಿಫಿಕೇಟ್ ರೆಡಿ ಆಗಿದೆ. ಈಗ ನಾನು ಅಪ್ಲೋಡ್ ಮಾಡ್ತೀನಿ ಅದನ್ನ. ಬ್ಯಾಚುಲರ್ ಸರ್ಟಿಫಿಕೇಟ್. ಸೊ ಸ್ವಲ್ಪ ವರ್ಕ್ ಲೋಡ್ ಇದೆ ಈ ಸಾರಿ. ಎಲ್ಲೋಯ್ತು ಬ್ಯಾಚುಲರ್ ಸರ್ಟಿಫಿಕೇಟ್? 131 KB ಇದೆ ನಂದು. ಎಸ್, ಕ್ಲಿಕ್ ಟು ಅಪ್ಲೋಡ್ ಬ್ಯಾಚುಲರ್ ಬಟನ್ ಟು ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್. ಓಕೆ, ಇಲ್ಲಿ ಸೆಲೆಕ್ಟ್ ಆಯ್ತದು. ಈಗ ಅಪ್ಲೋಡ್ ಮಾಡೋದು ಅದನ್ನ. ಎಸ್, ಅಪ್ಲೋಡ್ ಮಾಡಿದೆ. ಈಗ ಒಂದ್ಸಾರಿ ಪ್ರಿವ್ಯೂ ಮಾಡ್ಬೇಕು, ಅದನ್ನ ಚೆಕ್ ಮಾಡ್ಕೊಳ್ಬೇಕು ಒಂದ್ಸಾರಿ. ಎಸ್, ನೋಡಿದೆ, ಅದೇ ಇದೆ ನಂದು ಸರ್ಟಿಫಿಕೇಟ್ ಬಂದಿದೆ, ಕರೆಕ್ಟ್ ಇದೆ. ಸೊ ನೆಕ್ಸ್ಟ್, ಫಾರಿನ್ ಡಿಗ್ರಿ ಇನ್ಸ್ಟಿಟ್ಯೂಟ್ ಎಜುಕೇಶನ್. ಫಾರಿನ್ ಅವ್ರದ್ದಿದ್ರೆ ಏನೇನು ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಸೊ ಡೂ ಯು ಹ್ಯಾವ್ ಎನಿ ಬೇಸಿಕ್ ಎಜುಕೇಶನ್ ಕ್ವಾಲಿಫಿಕೇಶನ್, ಹೈಯರ್ ಎಜುಕೇಶನ್, ಫಾರಿನ್ ಡಿಗ್ರಿ? ನೋ ಅಂತ ಕೊಟ್ಟಿದ್ದೀನಿ ನಾನು ಡಿಫಾಲ್ಟ್ ಆಗಿ, ಇಲ್ಲ ನಂದು. ನೆಕ್ಸ್ಟ್, ಪ್ರಿವ್ಯೂ ಅಂತೀನಿ ನಾನು. ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ತೀನಿ ಎಲ್ಲ. ಸೊ ಆಲ್ರೆಡಿ ಪಾಸ್ ಡಿಗ್ರಿ ಸರ್ಟಿಫಿಕೇಟ್, ಡಿಗ್ರಿ ಇನ್ ಇಂಜಿನಿಯರಿಂಗು, ಸಿವಿಲ್ ಸರ್ವಿಸಸ್. ಎಸ್ ಡಿಗ್ರಿ ಎನ್ರೋಲ್ಮೆಂಟ್ ನಂಬರು ಅಥವಾ ರೋಲ್ ನಂಬರ್ ಇದ್ರು ನಡೆಯುತ್ತಿದ್ದು. ಸೊ ಡಿಗ್ರಿ ಸರ್ಟಿಫಿಕೇಟ್ ನಂಬರ್, ರೋಲ್ ನಂಬರ್ ಹಾಕ್ತೀನಿ ನಾನು, ಅದನ್ನ ಚೇಂಜ್ ಮಾಡ್ಕೊಂಡು ಸ್ವಲ್ಪ. ಓಕೆ, ರೋಲ್ ನಂಬರ್ ಹಾಕ್ತೀನಿ ನಾನು ಅದನ್ನ ಯಾಕಂದ್ರೆ ಅದು ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ, ಒಂದ್ ಕಡೆ ಒಂದೊಂದ್ ಕಡೆ. 2HN14 ME 121, 2HN14 ME 121. ಎಸ್, ನಂದು ಅದೇ ಇರಲಿ, ಸುಮ್ಮನೆ ಕನ್ಫ್ಯೂಸ್ ಆಗೋದು ಬೇಡ, ನಡೆಯುತ್ತೆ. ಓಕೆ, ಇದಾಯ್ತು. ಎಸ್, 79 ಪಾಸಿಂಗ್ ಫಸ್ಟ್ ಕ್ಲಾಸ್ ವಿತ್ FCD ಆಗಿತ್ತು ನಂದು. HIT Nidsosi ವೈಸ್ ಚಾನ್ಸಲರ್ ಅವರು VTU ಬೆಳಗಾವಿ ಅವರು ಇಶ್ಯೂ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಅಂತೀನಿ, ಸಬ್ಮಿಟ್ ಅಂತೀನಿ ನಾನೀಗ. ಓಕೆ, ಸೊ ಮತ್ತೇನ್ ಕೇಳ್ತಾ ಇದಾರೆ, ಎಷ್ಟು ಉದ್ದಪ್ಪ ಇದು? ಹಾಗೇನೆ ಓಕೆ ಇರ್ಲಿ, ಪರವಾಗಿಲ್ಲ. ಒಂದೇ ಕೆಲಸ ಅಲ್ಲ, ಒಂದ್ಸಾರಿ ಮಾಡ್ಕೊಂಡ್ಬಿಟ್ರೆ ಮುಗಿಯುತ್ತೆ.
ಸೊ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಡೀಟೇಲ್ಸ್ ಬಗ್ಗೆ 3 ಅಟೆಂಪ್ಟ್ ಆಗಿದೆ ನಂದು. ಎಸ್, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲಿದೆ. ನೆಕ್ಸ್ಟ್ ಅಂತೀನಿ ನಾನು. ಪ್ಲೀಸ್ ಎಂಟರ್ ಪ್ರಾಪರ್ ಕರೆಕ್ಟ್ ಡೇಟಾ. ಹ್ಯಾವ್ ಯು ಎವರ್ ಬೀನ್ ರೆಕಮೆಂಡೆಡ್ ಫಾರ್ ಎನಿ ಸರ್ವಿಸ್ ಥ್ರೂ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್? ನೋ, ಯಾವುದು ಇಲ್ಲ. ನೆಕ್ಸ್ಟ್ ಅಂತ ಕೊಡ್ತೀನಿ. ಸೊ ಸಬ್ಮಿಟ್ ಕೊಡ್ತೀನಿ ನಾನು. ಮತ್ತೆ ನೀವು ನೋಡ್ಕೊಂಡು ಫಿಲ್ ಮಾಡಿ. ಓಕೆ, ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ದ ಎಕ್ಸಾಮಿನೇಷನ್. ಲ್ಯಾಂಗ್ವೇಜ್ ಮೀಡಿಯಂ ನೋಡಿ, ಪೇಪರ್ 1 to 5 ಅಂದ್ರೆ GS ಪೇಪರ್ಗಳು. GS ಪೇಪರ್ಗಳನ್ನ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕನ್ನಡ ಮೀಡಿಯಂನಲ್ಲಿ GS ಪೇಪರ್ನ ಬರೀತೀನಿ ಅಂದ್ರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನಲ್ಲೂ ನಮ್ದು ಕನ್ನಡ ಲಿಟ್ರೇಚರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕನ್ನಡ ಅಂತ, ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಕಾಶ್ಮೀರಿ ಸೆಲೆಕ್ಟ್ ಮಾಡ್ಕೊಳ್ಬೇಡಿ ಗಡಿಬಿಡಿನಲ್ಲಿ ಹೋಗಿ. ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ಆಪ್ಷನಲ್ ಸಬ್ಜೆಕ್ಟ್ ಪೇಪರ್ 6 to ಪೇಪರ್ 7 ನೋಡಿ, ಕನ್ನಡನೇ ಬರುತ್ತೆ ಇಲ್ಲಿ. ಅಕಸ್ಮಾತ್ ಇಲ್ಲಿ ಬೇರೆ ಇದೆ ಅನ್ಕೊಳ್ಳೋಣ. ಉದಾಹರಣೆಗೆ ನೀವು ಸೋಶಿಯಾಲಜಿ ತಗೊಂಡಿದ್ದೀರಿ ಅನ್ಕೋಣ. ಸೋಶಿಯಾಲಜಿ ತಗೊಂಡ್ರೆ ನೋಡಿ, ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಸಿಗುತ್ತೆ ನಿಮಗೆ, ಹೌದಲ್ವಾ? ಅಥವಾ ನೀವು ಇಲ್ಲಿ ಇಂಗ್ಲಿಷ್ ತಗೊಂಡಿದ್ದೀರಿ ಅನ್ಕೋಣ, GS ಪೇಪರ್ ಬರೆಯೋಕೆ. GS ಪೇಪರ್ಗಳನ್ನ ಇಂಗ್ಲಿಷಲ್ಲಿ ಬರೀತಾ ಇದ್ರಿ ಅನ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಇಂಗ್ಲಿಷ್ ಮಾತ್ರ ಅವಕಾಶ ಇದೆ ಸೋಶಿಯಾಲಜಿ ಬರೆಯೋಕೆ. ನೆನ್ಪಿಟ್ಕೊಳ್ಳಿ. ಅಂದ್ರೆ ನೀವು ಸೋಶಿಯಾಲಜಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಮತ್ತೆ GS ಪೇಪರ್ 1 to 5 ಅನ್ನ ಇಂಗ್ಲಿಷ್ ಬರೀತಾ ಇದ್ದೀರಿ ಅಂತ ಅಂದ್ರೆ ನೀವು ಸೋಶಿಯಾಲಜಿನ ಕಂಪಲ್ಸರಿ ಇಂಗ್ಲಿಷ್ ಮಾತ್ರ ಬರಿಬೇಕು. ಇಲ್ಲ ನೀವು ಕನ್ನಡ ಮೀಡಿಯಂ ನಲ್ಲಿ GS ಬರಿತಾ ಇದ್ರಿ ಅಂದ್ರೆ, ಓಕೆ, ನೀವು ಕನ್ನಡ ಮೀಡಿಯಂ ನಲ್ಲಿ GS ಬರಿತಾ ಇದ್ರಿ ಅಂದ್ರೆ ಇಲ್ಲಿ ಅವಕಾಶ ಇದೆ ನೋಡಿ. ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ ನಾನು. ನಿಮಗೆ ಸೋಶಿಯಾಲಜಿ ಅನ್ನೋ ಆಪ್ಷನ್ ಅನ್ನ ಕನ್ನಡದಲ್ಲಿ ಬರೆಯೋಕೆ ಅವಕಾಶ ಇದೆ, ಇಂಗ್ಲಿಷ್ ಅಲ್ಲಿ ಬರೆಯೋಕೆ ಕೂಡ ಅವಕಾಶ ಇದೆ. ನಾನು ಕನ್ನಡನೇ, ನಾನು ಸೋಶಿಯಾಲಜಿ ಇಲ್ಲ, ನಮ್ದು ಕನ್ನಡ ಲಿಟ್ರೇಚರ್. ನಮ್ದು ಕನ್ನಡ ಲ್ಯಾಂಗ್ವೇಜ್, ಲಿಟ್ರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ತಗೊಂಡಾಗ ಕನ್ನಡ ಮತ್ತೆ ಕನ್ನಡದಲ್ಲೇ ಬರಿಬೇಕಲ್ವಾ? ಆ ತರ ಇರುತ್ತೆ ನೋಡಿ. ಅರ್ಥ ಆಯ್ತಾ? ಸೊ ಈ ತರ ಇರುತ್ತೆ. ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಇಲ್ಲಿ. ಪ್ಲೀಸ್ ನೋಟ್ ದಟ್ ಎಕ್ಸಂಪ್ಷನ್ ಫ್ರಮ್ ದ ಅಪಿಯರಿಂಗ್ ಇಂಡಿಯನ್ ಲ್ಯಾಂಗ್ವೇಜ್ ಪೇಪರ್ ಎ ಇಸ್ ಅಲೌಡ್ ಓನ್ಲಿ ಟು ದ ಕ್ಯಾಂಡಿಡೇಟ್ ಸೇಲಿಂಗ್ ಫ್ರಮ್ ದ ನಾರ್ತ್ ಈಸ್ಟ್. ಸೊ ನೀವು ನಾರ್ತ್ ಈಸ್ಟ್ ನವರಲ್ಲ. ಸೊ ಏನ್ ಕೇಳ್ತಾ ನೋಡಿ, ನೀವು ಅರುಣಾಚಲ್ ಪ್ರದೇಶ, ಮಣಿಪುರ, ಮೇಘಾಲಯ, ಮಿಜೋರಾಂನವ್ರು ಇದ್ದೀರಾ ಅಂತ ಕೇಳ್ತಾ ಇದಾರೆ. ಅಲ್ರಿ, ನಾವು ಕರ್ನಾಟಕದವರು. ಸೊ ಅವಾಗ ಕಡ್ಡಾಯವಾಗಿ ಇಲ್ಲಿ ಪೇಪರ್ ಎ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಪೇಪರ್ ಎ ಅಂದ್ರೆ ಇದು ಲ್ಯಾಂಗ್ವೇಜ್ ಪೇಪರ್. ಓಕೆ, ಇದು ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಬಿಟ್ಟು ಇನ್ನೊಂದು ಪೇಪರ್ ಇರುತ್ತಲ್ಲ, ಕ್ವಾಲಿಫೈಯಿಂಗ್ ಪೇಪರ್ ಮೇನ್ಸ್ ಅಲ್ಲಿ, ಅದು ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ನಿಮ್ಮ ಮಾತೃಭಾಷೆ ಇದ್ರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಟ್ಟಲ್ಲಿ ಒಂದನ್ನ ಪಾಸ್ ಆಗ್ಬೇಕು ನೀವು ಅಷ್ಟೇ. ಓಕೆ, ದ ಕ್ಯಾಂಡಿಡೇಟ್ ಆಪ್ಟಿಂಗ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜ್ ಮೀಡಿಯಂ ಫಾರ್ ದ ರಿಟರ್ನ್ ಪಾರ್ಟ್ ಸಿವಿಲ್ ಎಕ್ಸಾಮಿನೇಷನ್ ಮೇ ಚೂಸ್ ಐದರ್ ಆಫ್ ದ ಸೇಮ್ ಇಂಡಿಯನ್ ಲ್ಯಾಂಗ್ವೇಜ್ ಆಫ್ ದ ಆರ್ ಇಂಗ್ಲಿಷ್ ಆಫ್ ದ ಹಿಂದಿ ಮೀಡಿಯಂ ಫಾರ್ ದ ಇಂಟರ್ವ್ಯೂ. ನೋಡಿ, ನೀವೇನು ಇಂಟರ್ವ್ಯೂ ನಲ್ಲಿ ನೀವು ಕನ್ನಡನೂ ಸೆಲೆಕ್ಟ್ ಮಾಡ್ಕೋಬಹುದು, ಇಂಗ್ಲಿಷ್ ಸೆಲೆಕ್ಟ್ ಮಾಡಬಹುದು, ಹಿಂದಿನೂ ಸೆಲೆಕ್ಟ್ ಮಾಡ್ಕೋಬಹುದು. ಇಂಟರ್ವ್ಯೂಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಕ್ಯಾಂಡಿಡೇಟ್ ಆಪ್ಟಿಂಗ್ ಟು ರೈಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೇನ್ಸ್ ಎಕ್ಸಾಮಿನೇಷನ್ ಇನ್ ಇಂಗ್ಲಿಷ್ ಮೇ ಚೂಸ್ ಆಸ್ ಅ ಮೀಡಿಯಂ ಫಾರ್ ಇಂಟರ್ವ್ಯೂ ಐದರ್ ಇಂಗ್ಲಿಷ್, ಹಿಂದಿ ಆರ್ ಎನಿ ಅದರ್ ಲ್ಯಾಂಗ್ವೇಜ್. ನೀವು ಮೇನ್ಸ್ ಅನ್ನ ಕನ್ನಡದಲ್ಲಿ ಬರೆದ್ರೆ ನೀವು ಇಂಟರ್ವ್ಯೂ ಅನ್ನ ಕನ್ನಡದಲ್ಲಿ ಕೂಡ ಕೊಡಬಹುದು, ಇಂಟರ್ವ್ಯೂ ಅನ್ನ ಹಿಂದಿಯಲ್ಲಾದ್ರೂ ಕೊಡಬಹುದು, ಇಂಟರ್ವ್ಯೂ ಅನ್ನ ಇಂಗ್ಲಿಷ್ ಅಲ್ಲಾದ್ರೂ ಕೊಡಬಹುದು. ಸೇಮ್ ಮೇನ್ಸ್ ಅನ್ನ ನೀವು ಇಂಗ್ಲಿಷ್ ಅಲ್ಲಿ ಬರೆದ್ರೆ ಕನ್ನಡದಲ್ಲಾದ್ರೂ ಇಂಟರ್ವ್ಯೂ ಕೊಡ್ರಿ, ಇಂಗ್ಲಿಷ್ ಆದ್ರೂ ಇಂಟರ್ವ್ಯೂ ಕೊಡ್ರಿ, ಹಿಂದಿಯಲ್ಲಾದ್ರೂ ಇಂಟರ್ವ್ಯೂ ಕೊಡ್ರಿ, ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾ ಇದಾರೆ ಅಷ್ಟೇ. ಓಕೆ, ನೆನ್ಪಿಟ್ಕೊಳ್ಳಿ ಅದನ್ನ. ಸರಿ, ಹಾಗಾದ್ರೆ ಇಂಟರ್ವ್ಯೂಗೆ ನಾನು ಯಾವ ಸೆಲೆಕ್ಟ್ ಮಾಡ್ಕೊಳ್ತೀನಿ ನೋಡಿ, ನಾನು ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ UPSC 7.5 ವರ್ಷದಿಂದ ಓದ್ತಾ ಇದ್ದೀನಿ ನಾನು. ಸೊ ಇಂಗ್ಲಿಷ್ ಇಂಪ್ರೂವ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಕನ್ನಡ ಬೇಕಾದ್ರೆ ಕನ್ನಡ, ಹಿಂದಿ ಬೇಕಾದ್ರೆ ಹಿಂದಿ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್. ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನನಗೆ ಇಂಗ್ಲಿಷ್ ಈಗ ಸದ್ಯಕ್ಕೆ ಕಂಫರ್ಟೇಬಲ್ ಇದೆ. ನೆಕ್ಸ್ಟ್, ಸೊ ಚೂಸ್ ಫಾರ್ ಸಿವಿಲ್ ಸರ್ವಿಸ್ ಮೇನ್ಸ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ಗೆ ಸೆಂಟರ್ ನ ಚೂಸ್ ಮಾಡೋಕೆ ಕೇಳ್ತಾ ಇದ್ದಾರೆ. ಸೊ ನಾನು ಬೆಂಗಳೂರೇ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಸುಮ್ಮನೆ. ಓಕೆ, ಬಿಕಾಸ್ ನೋಡಿ, ನಾನು ಸೀರಿಯಸ್ ಕ್ಯಾಂಡಿಡೇಟ್ ಅಲ್ಲ. ಈಗ ನಾನು ಎಕ್ಸಾಮ್ ಅನ್ನ ಸೀರಿಯಸ್ ಆಸ್ ಅನ್ ಆಸ್ಪಿರೆಂಟ್ ಅಂತ ಬರೆಯಲ್ಲ, ನಾನು ಆಸ್ ಅ ಕೋಚರ್ ಅಂತ ಬರೀತಾ ಇದ್ದೀನಿ. ನೀವು ಸೀರಿಯಸ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಹಿಂದೆ ಮಾತಾಡಿದ್ದೀನಿ. ಸ್ವಲ್ಪ ಹಿಂದುಳಿದಿರುವಂತ ರಾಜ್ಯಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆ ಅಂಕಗಳು ಸಿಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ, ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತದು. ಮತ್ತೆ ನನ್ನ ಮೇಲೆ ನೀವು ಆಮೇಲೆ ಆರೋಪ ಹೊರಿಸಬಾರ್ದು ಇದ್ರ ಬಗ್ಗೆ. ಸರಿ, ಸೊ ನೆಕ್ಸ್ಟ್ ಇಲ್ಲಿ ನಾನು ಏನ್ ಕೊಡ್ತೀನಿ, ಬೆಂಗಳೂರು ಅಂತಾನೆ ಕೊಡ್ತೀನಿ ನನ್ನ ಆಪ್ಷನ್. ನೆಕ್ಸ್ಟ್ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಸರ್ವಿಸ್ ಪ್ರಿಫರೆನ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಇಟ್ ಈಸ್ ಕ್ಲಾರಿಫೈಡ್ ದಟ್ ದ ಬಿಲೋ ಆರ್ಡರ್ ಆಫ್ ದ ಸರ್ವಿಸ್ ಡಸ್ ನಾಟ್ ರಿಫ್ಲೆಕ್ಟ್ ದ ರಿಲೇಟಿವ್ ಇಂಪಾರ್ಟೆನ್ಸ್ ಆಫ್ ದ ಐ ಆಫ್ ದ ಗವರ್ಮೆಂಟ್. ಸೊ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಮ್ಯಾಂಡೇಟರಿಲಿ ಇಂಡಿಕೇಟ್ ಅನ್ನ ಕೊಡ್ಲೇಬೇಕಂತ, ಪ್ರಿಫರೆನ್ಸ್ ಅನ್ನ ಕಂಪಲ್ಸರಿ. ಸರಿ, ಸೊ ಪ್ರಿಫರೆನ್ಸ್ ಅನ್ನ ಕೇಳ್ತಾ ಇದ್ದಾರೆ. ದ ಸರ್ವಿಸ್ ವಿಚ್ ಆರ್ ನಾಟ್ ರಿಕ್ವೈರ್ಡ್ ಟು ಬಿ ಆಪ್ಟೆಡ್ ಹ್ಯಾವ್ ಬೀನ್ ಶೋಸ್ ಆಸ್ ನಾಟ್ ಆಪ್ಟೆಡ್. ಯಾವ್ದು ನೀವು ಬೇಡ ಅದನ್ನ ನಾಟ್ ಆಪ್ಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಂತೆ. A candidate who is appointed to the Indian Police Service basis of the result of examination, member of service not eligible for the police service. ಅದನ್ನ ಹೇಳಿದ್ದಾರೆ ಈಗಾಗಲೇ. ಹ್ಯಾವ್ ಯು ರೆಡ್ ಅಂಡ್ ಅಂಡರ್ಸ್ಟುಡ್ ದ, ನೀವು ಕೇಳ್ತಾ ಇದಾರೆ ಮೇಲಿಂದ ಇನ್ಸ್ಟ್ರಕ್ಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಅಂಡರ್ಸ್ಟ್ಯಾಂಡ್ ಆಗಿದೆ ನಮಗೆ. ಸೊ ಇಲ್ಲಿ ನೋಡಿ, ಸುಮಾರು 23 ಸರ್ವಿಸ್ ಇದೆ. 23 ಸರ್ವಿಸ್ಗಳಲ್ಲಿ ನಿಮ್ಮ ಆಯ್ಕೆ ಮೇಲೆ ಹೋಗ್ಬೇಕು. ಇದ್ರ ಬಗ್ಗೆ ನಾನು ಹೋದ ವರ್ಷ ಕೂಡ ಮಾತಾಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತಿದ್ದು.
ಇದ್ರ ಬಗ್ಗೆ ನಾನು ಇನ್ನೊಂದು ಸೆಪರೇಟ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ, ನೀವು ಬೇಕಾದ್ರೆ ಚಾಟ್ ಜಿಪಿಟಿ ನೋಡ್ಕೊಳ್ಳಿ. ಈಗ ಉದಾಹರಣೆಗೆ ಒಬ್ಬ ಸೀರಿಯಸ್ ಕ್ಯಾಂಡಿಡೇಟ್ ಇದ್ದಾರೆ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನ ಫಸ್ಟ್ ಪ್ರಿಫರೆನ್ಸ್ ಯಾವತ್ತು ಕೊಡಬೇಕು. ಓಕೆ, ನೆಕ್ಸ್ಟ್ ಅವರು ಭಾರತದಲ್ಲೇ ವರ್ಕ್ ಮಾಡ್ಕೊಳ್ಬೇಕು ಇನ್ಕೊಂಡಿದ್ದಾರೆ ಅಂದ್ರೆ IPS ಸೆಕೆಂಡ್ ಪ್ರಿಫರೆನ್ಸ್ ಅಂತ ಕೊಡಬಹುದು. ನೆಕ್ಸ್ಟ್ ಫಾರಿನ್ ಸರ್ವಿಸ್ಗೆ ನೀವು ಥರ್ಡ್ ಪ್ರಿಫರೆನ್ಸ್ ಕೊಡಬಹುದು. ಇಲ್ಲ ನಂಗೆ ಫಾರಿನ್ ಸರ್ವಿಸ್ ಇಷ್ಟ ಇಲ್ಲ ಅಂದ್ರೆ ನಾಟ್ ಆಪ್ಟೆಡ್ ಅಂತ ಸೆಲೆಕ್ಟ್ ಮಾಡಬೇಕು. ನಾನು ಇವೆರಡನೇ ಮಾತ್ರ ಕೊಡ್ತೀನಿ. ಇನ್ ಮುಂದೆ ಉದಾಹರಣೆಗೆ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಅಂತ ಬರುತ್ತೆ, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಅಂತ ಬರುತ್ತೆ, ಇಂಡಿಯನ್ ಕಾರ್ಪೊರೇಟ್ ಸರ್ವಿಸ್ ಅಂತ ಬರುತ್ತೆ, ಡಿಫೆನ್ಸ್ ಅಕೌಂಟ್ಸ್ ಅಂತ ಬರುತ್ತೆ, ಡಿಫೆನ್ಸ್ ಎಸ್ಟೇಟ್ ಅಂತ ಬರುತ್ತೆ, ಇನ್ಫಾರ್ಮೇಶನ್ ಸರ್ವಿಸ್, ಪೋಸ್ಟಲ್ ಸರ್ವಿಸ್, ರೈಲ್ವೆ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಸರ್ವಿಸ್, ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್, ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್, ಓಕೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇದನ್ನ ಬಹಳ ಜನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ಕಸ್ಟಮ್ಸ್, ಇಂಡಿಯನ್ ರೆವಿನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್. ಓಕೆ, ನೋಡಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನ್ಸುತ್ತೋ. ನಾನು ಇದನ್ನ ಬೇಕಾದ್ರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ IRS, ಇನ್ಕಮ್ ಟ್ಯಾಕ್ಸ್ ಇದು. ಓಕೆ, ಆಮೇಲೆ ಇದು ಕಸ್ಟಮ್ಸ್ ಅಂಡ್ ಇದೆಯಲ್ಲ, ಇದನ್ನ 4 ಅಂತ ಕೊಡ್ತೀನಿ ನಾನು. ಇದ್ರ ಬಗ್ಗೆ ಒಂದು ಸೆಪರೇಟ್ ವಿಡಿಯೋ ಮಾಡ್ಬೇಕಾಗತ್ತೆ, ನಾನು ಸ್ವಲ್ಪ ವೇಟ್ ಮಾಡಿ. ಇಂಡಿಯನ್ ಟ್ರೇಡ್ ಸರ್ವಿಸ್ ಇದು ನೋಡ್ಕೊಳ್ಳಿ, ಮತ್ತೆ ಬೇರೆ ಬೇರೆ ಕಡೆ ಮಾಹಿತಿ ಸಿಕ್ಕರು ಕೂಡ ನೋಡ್ಕೊಳ್ಳಿ ಇದನ್ನ. ಸೊ ನಿಮ್ಗೆ ಜಾಬ್ ಬೇಕೇ ಬೇಕು ಅಂದ್ರೆ 23 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾನು ಜಸ್ಟ್ IAS IPS ಟ್ರೈ ಮಾಡ್ತೀನಿ, ಇಲ್ಲಾಂದ್ರೆ ಬೇರೆ ಯಾವ್ದು ಬೇಡ ಅಂದ್ರೆ ಬಿಟ್ಬಿಡ್ಬಹುದು. ಸೊ ಇದರ ನಂತರ ಇಲ್ಲಿ ಟ್ರಾಫಿಕ್ ರೈಲ್ವೆ ಮ್ಯಾನೇಜ್ಮೆಂಟ್ ಟ್ರಾಫಿಕ್ ಸರ್ವಿಸ್ ಇದೆ ನೋಡಿ, ಇದು ಒಂದು ತುಂಬಾ ಒಳ್ಳೆ ಪೋಸ್ಟ್, ಇದು ಕೂಡ ಪ್ರಿಫರೆನ್ಸ್ 5 ಅಂತ ಕೊಡಬಹುದು ಇದಕ್ಕೆ. ನೆಕ್ಸ್ಟ್ ಮತ್ತೆ ನೀವು ಬೇರೆ ಬೇರೆ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರುತ್ತೋ ಆ ಆಧಾರದಲ್ಲಿ ನೀವು ಆಪ್ಷನ್ಸ್ ಅನ್ನ ಕೊಡಬಹುದು. ಇದ್ರ ಬಗ್ಗೆ ನಾನು ವಿಡಿಯೋ ಮಾಡೋಕ್ ಪ್ರಯತ್ನ ಪಡ್ತೀನಿ, ಇಲ್ಲಾಂದ್ರೆ ಚಾಟ್ GPT ನೋಡ್ಕೊಳ್ಳಿ, ನೀವು ಮಾಹಿತಿ ಸಿಗುತ್ತೆ. ಓಕೆ, ಸೊ ನನ್ನ ಪ್ರಿಫರೆನ್ಸ್ IAS ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ನಿಮ್ಗೆ ಯಾವತ್ತು. ಇನ್ನು ಭಾರತದಲ್ಲೇ ಸರ್ವಿಸ್ ಮಾಡ್ಬೇಕು ಅನ್ಕೊಂಡಿದ್ರೆ ಅಂದ್ರೆ IAS ಬಿಟ್ಟು ನಿಮ್ಗೆ IPS ಬೆಸ್ಟ್ ಆಪ್ಷನ್. IPS ದಯವಿಟ್ಟು ಫಸ್ಟ್ ಪ್ರಿಫರೆನ್ಸ್ ಕೊಡಕ್ ಹೋಗಬೇಡಿ. IPS ಬೇಡ, ಸಾಧ್ಯ ಆದ್ರೆ IAS ಆಗಿ. IAS ಸಿಗದೆ ಇದ್ದಾಗ IPS ಆಗಿ, ತಪ್ಪಿಲ್ಲ ನಿಮ್ದು. ಸಡನ್ ಆಗಿ ಮೊದಲೇ ಹೋಗಿ IPS ಸೆಲೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು, ಆ ಒಂದು ತಪ್ಪನ ಮಾಡಬೇಡಿ. ಆಮೇಲೆ ಮತ್ತೆ ಉಳಿದಿರೋದನ್ನೆಲ್ಲ ನೀವು ನೋಡ್ಕೊಳ್ಬಹುದು. ಯಾಕೆ IPS ಬೇಡ ಅಂತೀನಿ ಮೊದಲು ಅಂದ್ರೆ IAS ಆಗುವಾಗ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ ಕೆಳಗಡೆ ಬರುತ್ತಲ್ಲ, ಅಂತ ಯಾಕೆ ಸುಮ್ಮನೆ IPS ಹೋಗ್ತೀರಿ. ಕೆಲವೊಬ್ರು ಪ್ಯಾಷನ್ ಇರುತ್ತೆ ನಿಮಗೆ, ಹೌದು ಒಪ್ಕೊಳ್ತೀನಿ ನಾನು, ಬಟ್ IAS ಅಲ್ಲಿ ಸಿಗುವಂತ ಮಲ್ಟಿ ಕಪಲ್ ಆಪ್ಷನ್ಸ್ ನಿಮ್ಗೆ IPS ಅಲ್ಲಿ ಸಿಗೋದಿಲ್ಲ, ಗೊತ್ತಿರಲಿ ಅದು. ಆಮೇಲೆ ಉಳಿದಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನನಗೆ ಇದೆಲ್ಲ ಜಾಸ್ತಿ ಅಗತ್ಯ ಇಲ್ಲ, ಯಾಕಂದ್ರೆ ನಾನು ಆಸ್ಪಿರೆಂಟ್ ಅಲ್ಲ, ಈಗ ನಾನು ಒಬ್ಬ ಕೋಚರ್ ಇದ್ದೀನಿ, ಹೌದಲ್ವಾ, ಮೆಂಟರ್ ಇದ್ದೀನಿ ನಾನೀಗ. ಸೊ ನೀವು 23 ಸೆಲೆಕ್ಟ್ ಮಾಡ್ಕೊಡ್ರಿ, ಯಾವ್ದನ್ನು ಬಿಡಬೇಡ್ರಿ. ಖಾಲಿ ಬಿಟ್ರಿ ನಿಮ್ಗೆ ಉದ್ಯೋಗ ಯಾವ್ದು ಸಿಗಲ್ಲ, ಆಪ್ಷನ್ಸ್ ಕೊಡ್ರಿ, ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅಕಸ್ಮಾತ್ ತಪ್ಪಾಗಿ ತುಂಬಿದ್ರಿ ಅಂತಂದ್ರೆ ಕ್ಲಿಯರ್ ಪ್ರಿಫರೆನ್ಸ್ ಅಂತ ಕೊಟ್ಟು ಬಿಡಬಹುದು, ಎಲ್ಲ ಹೋಗ್ಬಿಡುತ್ತದು. ಅವಾಗ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. IAS ಫಸ್ಟ್ ಕೊಡ್ತೀನಿ, IPS ನಾನು ಸೆಕೆಂಡ್ ಕೊಡ್ತೀನಿ, ಸಾಕು. ಅವೆರಡು ಬಿಟ್ರೆ ಬೇರೆ ಏನು ಬೇಡ ಅಂತ ನಾನು ಕೊಡ್ತಾ ಇದ್ದೀನಿ ನನಗೆ. ಸೊ ಇಲ್ಲಿ ಡಿಕ್ಲೇರ್ ಅಂತ ಕೊಡ್ತಾ ಇದ್ದಾರೆ ನೋಡಿ, ಕೇಳ್ತಾ ಇದ್ದಾರೆ ಏನೇನಂತ ಹೇಳಿ. ನೆಕ್ಸ್ಟ್ ಕೊಡ್ತೀನಿ ನಾನು ಇಲ್ಲಿ. ಓಕೆ, ಸೊ ಇವನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೇಕಂತೆ, ಹಾಗೆ ಬಿಡಬಾರ್ದಂತೆ. ಸೊ ನಾನು ನಾಟ್ ಆಪ್ಟೆಡ್ ನಾಟ್ ಆಪ್ಟೆಡ್ ನಾಟ್ ಆಪ್ಟೆಡ್ ಅಂತ ಸೆಲೆಕ್ಟ್ ಮಾಡ್ತೀನಿ ಇಲ್ಲದಕ್ಕೂ. ಸೊ ಈಗೆಲ್ಲ ಇದನ್ನ ಕೇಳೋ ಅಗತ್ಯ ಇರಲಿಲ್ಲ UPSC ನವರು, ಬಟ್ ಈಗ ಮತ್ತೆ ಕೇಳ್ತಾ ಇದ್ದಾರೆ. ಬಹುಶಃ ಮೇನ್ಸ್ ಆದ್ಮೇಲೆ ಮತ್ತೆ ಇದನ್ನ ಚೇಂಜಸ್ ಮಾಡೋ ಅವಕಾಶ ಇರುತ್ತಾ? ಓಕೆ, the candidate who is appointed to the Indian Police Service not opted. Candidate shall be required to mandatorily indicate order of preference only for those service. ಸರಿ, ಎಲ್ಲ ನಾನು ನಾನ್ ಆಪ್ರೇಟ್ ಮಾಡಿದೆ, IAS IPS ಎರಡೇ ಇಟ್ಟೆ ನಾನು, ಉಳಿದಿರೋದನ್ನ ತೆಗೆದು ಬಿಟ್ಟೆ, ಅವೆಲ್ಲ ಬೇಡ ನನಗಂತ ಹೇಳಿ. ಸೊ ನೀವು ಆತರ ಮಾಡಬಾರ್ದು, ನೀವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸರಿ, ಮತ್ತೆ ಇಲ್ಲಿ ನನ್ನ ಡೀಟೇಲ್ಸ್ ಬಂದಿದೆ ನೋಡಿ. ಕನ್ನಡ ಲ್ಯಾಂಗ್ವೇಜ್ ತಗೊಂಡಿದ್ದೀನಿ ನಾನು, GS ಮೇನ್ಸ್ ಬರೆಯೋಕೆ. ಆಮೇಲೆ ಲ್ಯಾಂಗ್ವೇಜ್ ಕನ್ನಡ ಲಿಟ್ರೇಚರ್ ಆಪ್ಷನಲ್ ಇದೆ ನಂದು. ಆಮೇಲೆ ನಂದು ಆಪ್ಷನಲ್ ಕನ್ನಡನು ಕೂಡ ನಾನು ಕನ್ನಡದಲ್ಲಿ ಬರಿಬೇಕಾಗತ್ತೆ. ಪರ್ಸನಾಲಿಟಿ ಟೆಸ್ಟ್ ನಾನು ಇಂಗ್ಲಿಷ್ ಅಲ್ಲಿ ಕೊಡ್ತೀನಿ. ನಾನು ಆ ರಾಜ್ಯಗಳಿಂದ ಇಲ್ಲ, ನಂದು ಲ್ಯಾಂಗ್ವೇಜ್ ಪೇಪರ್ ಕನ್ನಡ ಅಂತ ತಗೊಂಡಿದ್ದೀನಿ. ಮೇನ್ಸ್ ಪೇಪರ್ ನಾನು ಬೆಂಗಳೂರು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮೇನ್ಸ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ರಿಸ್ಟ್ರಿಕ್ಷನ್ಸ್ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಅದಾದ್ಮೇಲೆ ಲಾಕ್ ಅಂಡ್ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆ, ತುಂಬಾ ಉದ್ದ ಆಗ್ತಾ ಇದೆ ವಿಡಿಯೋ. ಸೊ ಮತ್ತೆ ಕೆಲವೊಂದು ಮಾಹಿತಿ ಇದೆ ಇಲ್ಲಿ. ಸೋಶಿಯೋ ಎಕನಾಮಿಕ್ ಕ್ವಶನ್ಸ್ ಇದೆ ಇದು ನೆಕ್ಸ್ಟ್ ಅಲ್ಲಿ, ಇವು ನೋಡೋಣ ಇವುಗಳನ್ನ. ಸೊ ಇದೇ ನಾಟ್ ಪ್ರಿಂಟ್ಔಟ್ ಆಫ್ ದಿಸ್ ಮಾಡ್ಯೂಲ್ ಇಸ್ ನಾಟ್ ರಿಕ್ವೈರ್ಡ್. ದಿಸ್ ಇಸ್ ಕ್ವಶನ್ ಏರ್ ಫಾರ್ ಜಸ್ಟ್ ಮಾಹಿತಿಯನ್ನ ಕಲೆಕ್ಟ್ ಮಾಡೋಕೆ ಮಾಡ್ತಾ ಇದಾರೆ ಅಂತ ತುಂಬ್ತೀನಿ ನಾನು ಇದನ್ನ. ಸೊ ಮೊದಲೇದು ವೇರ್ ವಿ ಹ್ಯಾಡ್ ಮೋಸ್ಟ್ ಆಫ್ ಸ್ಕೂಲ್ ಎಜುಕೇಶನ್. ಸ್ಕೂಲ್ ಎಲ್ಲ ನನ್ನ ವಿಲೇಜ್ ಅಲ್ಲೇ ಆಗಿದೆ, ಹಳ್ಳಿಗಳಲ್ಲಿ. ಪ್ಲೇಸ್ ಆಫ್ ರೆಸಿಡೆನ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಹೈಯರ್ ಎಜುಕೇಶನ್, ಮತ್ತೆ ವಿಲೇಜ್ ಅಲ್ಲೇ ಇದ್ದೆ ನಾನು. ಪ್ಲೇಸ್ ಆಫ್ ಸ್ಟೇ ಆಫ್ ಫಾದರ್ ಗ್ರಾಜುಯೇಟಿಂಗ್ ಡ್ಯೂರಿಂಗ್ ದ ಲಾಸ್ಟ್ 15 years. ಪಪ್ಪ ಎಲ್ಲಿದ್ರು ಅಂತ ಕೇಳ್ತಾ ಇದ್ದಾರೆ, ಅವರು ಹಳ್ಳಿನಲ್ಲೇ ಇದ್ರು. ಆಫ್ಟರ್ ಟೇಕಿಂಗ್ ಇನ್ ಅಕೌಂಟ್ ಆಫ್ ಪ್ಲೇಸ್ ಆಫ್ ಬರ್ತ್, ಪ್ಲೇಸ್, ಸ್ಕೂಲಿಂಗ್, ಎಜುಕೇಶನ್, ಡೂ ಯು ಕನ್ಸಿಡರಿಂಗ್ ಯುವರ್ ಬ್ಯಾಕ್ ಗ್ರೌಂಡ್ ಆಸ್ ಅ ರೂರಲ್ ಆರ್ ಅರ್ಬನ್. ರೂರಲ್ ಅಥವಾ ಅರ್ಬನ್ ಕೇಳ್ತಾರೆ, ನಾನು ಗ್ರಾಮೀಣ ಭಾಗದವರು. ಓಕೆ, ನಮ್ದು ಹಳ್ಳಿ ಭಾಗ. ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಸ್ಕೂಲ್ ಲೆವೆಲ್. ಸ್ಕೂಲ್ ಲೆವೆಲ್ ಅಲ್ಲಿ ನಮ್ಮದು ರೀಜನಲ್ ಲ್ಯಾಂಗ್ವೇಜ್ ಇತ್ತು. ಕಾಲೇಜ್ ಲೆವೆಲ್ ಅಲ್ಲಿ ನಮ್ಮದು ಇಂಗ್ಲಿಷ್ ಇತ್ತು. ಇನ್ಸ್ಟಿಟ್ಯೂಟ್ ಅಟೆಂಡ್ ಸ್ಕೂಲ್ ಲೆವೆಲ್
ಗೌರ್ಮೆಂಟ್ ಸ್ಕೂಲ್ ನಮ್ಮದು. ಇನ್ಸ್ಟಿಟ್ಯೂಷನ್ ಅಟೆಂಡ್ ಕಾಲೇಜ್ ಲೆವೆಲು. ಕಾಲೇಜಲ್ಲೂ ಕೂಡ ನಮ್ಮದು ಕಾಲೇಜ್ ಅಂದರೆ ಇದು ಪ್ರೈವೇಟ್ ಕಾಲೇಜ್ ಇತ್ತು. ನೆಕ್ಸ್ಟ್ ಅಕಾಡೆಮಿಕ್ ಡಿಸಿಪ್ಲಿನ್ ಗ್ರ್ಯಾಜುಯೇಟ್ ಡಿಗ್ರಿ ಇಂಜಿನಿಯರಿಂಗ್ ನಂದು. ಇಂಜಿನಿಯರಿಂಗು ಪೋಸ್ಟ್ ಗ್ರ್ಯಾಜುಯೇಷನ್ ನಂದು ಆಗಿಲ್ಲ. ನಾಟ್ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿಲ್ಲ ನಂದು. ಮತ್ತು ಆಪ್ಷನ್ ಕೊಟ್ಟಿಲ್ವಾ ಇವರು? ಅದು ಹಾಕದೇ ಇದ್ರು ನಡೆಯುತ್ತೆ ನೋಡಿ. ಸ್ಟಾರ್ ಇಲ್ಲ, ಈ ಸ್ಟಾರ್ ಮಾರ್ಕ್ ಇದ್ರೆ ಕಂಪಲ್ಸರಿ, ಇಲ್ಲ ಅಂದ್ರೆ ನಡೆಯುತ್ತೆ. ಇವೆಲ್ಲ ಇಲ್ಲ, ಇವನ್ನೆಲ್ಲ ತುಂಬಲಿಕ್ಕೆ ಹೋಗ್ಬೇಡಿ. ಮೂರನ್ನು ಬಿಟ್ಟು ಬಿಡಿ ನೀವು ಮಾಡಿಲ್ಲ ಅಂದ್ರೆ. ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಪಾಸ್ಡ್. ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಪಾಸ್ಡ್. ಸೊ ಸಬ್ಜೆಕ್ಟ್ ಆಪ್ಟೆಡ್ ಅಂಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಪ್ಟೆಡ್ ಯೂನಿವರ್ಸಿಟಿ ಲೆವೆಲ್ ಅಂತ ಕೇಳ್ತಾ ಇದ್ದಾರೆ. ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಪಾಸ್ಡ್. ಎಂಟರ್ ಮೇನ್ ಸಬ್ಜೆಕ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಮಾತ್ರ ಕೊಡ್ತೀನಿ ನಾನು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ ಪರ್ಸೆಂಟೇಜ್ ನಮ್ದು ಇಲ್ಲಿ 79.92 ಇದು. ನೆಕ್ಸ್ಟ್ ಪ್ರೆಸೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ಸು. ಎಂಪ್ಲಾಯ್ಡ್ ಅಂತಾನೆ ಹಾಕ್ಬೋದಾಗುತ್ತೆ. ಸೆಲ್ಫ್ ಎಂಪ್ಲಾಯ್ಮೆಂಟ್ ನಮ್ಮದು. ಇಫ್ ಎಂಪ್ಲಾಯ್ಡ್ ನೇಚರ್ ಆಫ್ ಎಂಪ್ಲಾಯ್ಮೆಂಟ್ ಪ್ರೈವೇಟ್ ಸೆಕ್ಟರ್ ನಮ್ಮದು. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬೋದು ಅದನ್ನ. ಟೋಟಲ್ ಆನ್ಯುವಲ್ ಇನ್ಕಮ್ ಅಂತ ಹೇಳ್ತಾ ಇದ್ದಾರೆ. ಅಂದಾಜು ನಾನು ಹಾಕ್ತೀನಿ ಅಷ್ಟೇ. ಇಡೀ 10, 100, 1000, 10,000 ಒಂದಿರಲಿ ಅಂದಾಜಲ್ಲಿ. ಹ್ಯಾವ್ ಯು ಬೀನ್ ಸೆಲೆಕ್ಟೆಡ್ ಆನ್ ದ ಬೇಸ್ ಆಫ್ ಪ್ರಿವಿಯಸ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್? ಇಲ್ಲ ಅಂತ ಹೇಳಿದ್ದೀನಿ ಅದನ್ನ ಈಗಾಗಲೇ. ಸೆಲೆಕ್ಟ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಂಡರ್ ನಂಬರ್ ಆಫ್ ಟೈಮ್ಸ್ ಫೈನಲಿ ಕ್ವಾಲಿಫೈಡ್ ಬೈ ಯು. ಸೆಲೆಕ್ಟ್ ಡ್ರಾಪ್ ಡೌನ್. ಯಾವುದೂ ಇಲ್ಲ ಇದು. ಸೊ ಇವೆಲ್ಲ ಏನು ಕಂಪಲ್ಸರಿ ಇಲ್ಲ ಇದು. ಈ ಫಾರ್ಮ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲೂ ಪಾಸ್ ಆಗಿಲ್ಲ ಅಂದ್ರೆ ಇದರಿಂದ ತುಂಬಾ ಅಗತ್ಯ ಇಲ್ಲ. ಫಸ್ಟ್ ಪ್ರಿಯಾರಿಟಿ ರೀಸನ್ ಫಾರ್ ಪ್ರಿಪೇರಿಂಗ್ ಸಿವಿಲ್ ಸರ್ವಿಸ್. ಯಾಕೆ ಬರ್ತಾ ಇದ್ದೀರಿ? ಬೆಟರ್ ಪೇ, ಸಂಬಳಕ್ಕೋಸ್ಕರ. ಬೆಟರ್ ಸಿವಿಲ್ ಸರ್ವಿಸ್ ಕಂಡೀಷನ್, ಪ್ರೆಸ್ಟೀಜು, ಪವರ್, ಅಥಾರಿಟಿ, ಲೀಡರ್ಶಿಪ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಏನ್ ಸೆಲೆಕ್ಟ್ ಮಾಡ್ಕೊಳ್ತೀರಿ ನೋಡಿ. ಓಕೆ, ಪಬ್ಲಿಕ್ ಸರ್ವಿಸ್ ಅಂತ ಹಾಕಿ, ಆದಷ್ಟು ಒಳ್ಳೆಯದು. ಸೆಕೆಂಡರಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೆಕೆಂಡರಿ ಅಂತ ನೋಡಿದಾಗ ಡೈವರ್ಸಿಟಿ ಮತ್ತು ಚಾಲೆಂಜ್ ಅಂತ ಕೊಡಿ. ಓಕೆ, ನಿಮ್ಗೆ ಇಷ್ಟ ಇರೋದು. ನೀವೇನ್ ನೋಡಿ ದುಡ್ಡುಗೋಸ್ಕರ ಬರ್ತಾ ಇದ್ರು ಅಥವಾ ಸರ್ವಿಸ್ ಮಾಡೋಕೆ ಬರ್ತಾ ಇದ್ರು, ಅದು ನಿಮ್ಗೆ ಬಿಟ್ಟಿರೋದು. ಎಜುಕೇಶನ್ ಆಕ್ಚುಲಿ ಎರಡನೇದು ಪವರ್ ಮತ್ತೆ ಅಥಾರಿಟಿ ಆಗುತ್ತೆ. ಓಕೆ, ತುಂಬಾ ಪವರ್ ಸಿಗುತ್ತೆ IAS IPS ಗೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಆಫ್ ಫಾದರ್ ಅವ್ರದ್ದು ನಮ್ದು ಗ್ರಾಜುಯೇಟ್, ಪಪ್ಪ ಅವ್ರದ್ದು. ಎಜುಕೇಶನ್ ಕ್ವಾಲಿಫಿಕೇಶನ್. ನೆಕ್ಸ್ಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಬೌಟ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಎಲ್ಲಿಂದ ಸಿಕ್ತು ನಿಮಗೆ ಮಾಹಿತಿ? UPSC ವೆಬ್ಸೈಟ್ ಇಂದಾನೆ ಮತ್ತೆ ಲಾಗೌಟ್ ಆಯ್ತ್ರಿ ಇದು. ಮತ್ತೆ ಲಾಗಿನ್ ಆಗ್ಬೇಕು ನಾನು. ಮತ್ತೆ ಇವನ್ನೆಲ್ಲ ತುಂಬಬೇಕು ನಾನೀಗ. ಸರಿಪ, ತುಂಬಾನೇ ಉದ್ದ ಇದೆ. ಸೊ ನಿಮಗೆ IAS ಎಕ್ಸಾಮ್ ಮಾಹಿತಿ ಎಲ್ಲಿಂದ ಸಿಕ್ತು ಅಂತ ಕೇಳ್ತಾರೆ. ನನ್ನ ಕಾಲೇಜಿಂದಾನೆ ಸಿಕ್ಕಿತ್ತು ನನಗೆ ಮೊದಲು ಇದು. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡೆಡ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡ್ ಆಗಿದ್ರಿ ಅಂತ ಕೇಳ್ತಾ ಇದ್ದಾರೆ. ಪ್ರೈವೇಟ್ ಕೋಚಿಂಗ್ ಸೆಂಟರ್ ನಂದು. ಮೇನ್ಸ್ ಕೂಡ ಪ್ರೈವೇಟ್ ಕೋಚಿಂಗ್ ಸೆಂಟರ್. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಟೆಂಡ್ ಸಿವಿಲ್ ಸರ್ವಿಸ್ ಪರ್ಸನಲ್ ಟೆಸ್ಟ್. ಇನ್ನೂ ಅಟೆಂಡ್ ಮಾಡಿಲ್ಲ ಅದನ್ನ. ನಾಟ್ ಅಟೆಂಡೆಡ್. ಓಕೆ, ನಂಬರ್ ಆಫ್ ಅಟೆಂಪ್ಟ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಂಬರ್ ಆಫ್ ಅಟೆಂಪ್ಟ್ಸ್ ಮೇಡ್ ಇನ್ ಸಿವಿಲ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ 3 ಇದೆ ಇದು. ನಂಬರ್ ಆಫ್ ಟೈಮ್ಸ್ ಕ್ವಾಲಿಫೈಡ್ ಇನ್ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ 0. Number of times qualified so far civil service means examination 0. Optional subject in previous examinations same ಅದೇ ಇತ್ತು ನಂದು. ಲಿಟ್ರೇಚರ್ ಇತ್ತು, ಕನ್ನಡ ಲಿಟ್ರೇಚರ್. So whether optional subject opted by you in present examination is same, different from what? Same subject. Please give specific suggestions, if any, if brief improvement civil service examination with regard to syllabus, examination system. ಕೇಳ್ತಾ ಇದ್ದಾರೆ ಸಜೆಷನ್ ಏನ್ ಕೊಡ್ತೀರಾ ಅಂತ ಹೇಳಿ. ಸಿಲಬಸ್, ಎಕ್ಸಾಮಿನೇಷನ್ ಸಿಸ್ಟಮ್, ಪರ್ಸನಲ್ ಟೆಸ್ಟ್. ಸೊ ಫಸ್ಟ್ ಐ ವಿಲ್ ಟೆಲ್ ದೆಮ್ ರಿಮೂವ್ ಆಪ್ಷನಲ್. ಎಲ್ಲರೂ ಅದನ್ನೇ ಹಾಕ್ರಿ. ಮರಿದೇ ಹಾಕ್ರಿ, ರಿಮೂವ್ ಆಪ್ಷನ್ ಅಂತ ಹಾಕಿಬಿಡ್ರಿ. ಬೇಡ, ಈಗ ಇವತ್ತಿನ AI ಕಾಲದಲ್ಲಿ ಆಪ್ಷನಲ್ ಬೇಡ. ಆಪ್ಷನಲ್ ಸಬ್ಜೆಕ್ಟ್ ರಿಮೂವ್ ಮಾಡಿ. ಸೆಕೆಂಡು, ಮೇಕ್ CSAT ಈಸಿ ಅಂತ ಹಾಕಿ. ಮ್ಯಾಥ್ಸ್ ಸ್ವಲ್ಪ ಈಸಿ ಆಗಲಿ ಅಲ್ವಾ. ಮತ್ತೇನೇನು ಮಾಡ್ಬೋದು? ಗಿವ್ ಕ್ವಶನ್ ಪೇಪರ್ ಇನ್ ರೀಜನಲ್ ಲ್ಯಾಂಗ್ವೇಜಸ್. ಗಿವ್ ಕ್ವಶನ್ ಪೇಪರ್ ಇನ್ ರೀಜನಲ್ ಲ್ಯಾಂಗ್ವೇಜಸ್ ಅಂತ ಹೇಳಿ ನೆಕ್ಸ್ಟ್ ಅಂತ ಕೊಡೋಣ. ಸೊ ನೋಡಿ, ಇದು ನಾನು ಇಲ್ಲಿವರೆಗೂ ತುಂಬಿರೋದು ಇದು ಮಾಹಿತಿ. ಇದಾದ್ಮೇಲೆ ನಾನೇನ್ ಕೊಡ್ತೀನಿ ಅಂತ ಅಂದ್ರೆ, ರಿಮೂವ್ ಆಪ್ಷನ್ ಅಂತ ಕೊಟ್ಟೆ, ಮೇಕ್ CSAT ಈಸಿ ಅಂತ ಹೇಳಿದೆ, ಗಿವ್ ಕ್ವಶನ್ ಪೇಪರ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟೆ. ನೆಕ್ಸ್ಟ್ ಪ್ರಿವ್ಯೂಗೆ ಕೊಡ್ತೀನಿ ನಾನೀಗ. ಓಕೆ, ಆಯ್ತು. ಈಗ ಇದು
ಸೊ ನೋಡೋಣ, ಇಲ್ಲಿಗೆ ಬಂದಿದ್ದೀನಿ ಕೊನೆಗೆ. ಸೆಲೆಕ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲಿ ಬೇಕಪ್ಪ ನಮಗೆ ನೋಡಿ ನೋಡೋಣ ಇಲ್ಲಿ ಖಾಲಿ ಯಾವ್ಯಾವ್ದಿದೆ ಅಂತ ಹೇಳಿ. ಧಾರವಾಡ, ಎಸ್ ನಮ್ ಧಾರವಾಡ ಬದಲಾಗಿ ಧಾರವಾಡ ಕೊಟ್ಟಿದ್ದಾರೆ ಅವರು. ಸೊ ಪರವಾಗಿಲ್ಲ, ಧಾರವಾಡ ಮತ್ತು ಧಾರವಾಡ ಎರಡು ಒಂದೇ ಅಲ್ವಾ. ಸೊ ಧಾರವಾಡ ಅದೇ ಇದೆ ಇಲ್ಲಿ. ಸೊ ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಳ್ಳೋರು ಬೆಂಗಳೂರು ಸೆಲೆಕ್ಟ್ ಮಾಡಿ. ಡೂ ಯು ವಾಂಟ್ ಟು ಮೇಕ್ ಅವೈಲೇಬಲ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಫಾರ್ ಅಕ್ಸೆಸಿಂಗ್ ಜಾಬ್ ಅಪರ್ಚುನಿಟೀಸ್ ಇನ್, ಅಂದ್ರೆ ನೀವು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದ್ರಿ ಅನ್ಕೊಳ್ಳೋಣ, ಸೆಲೆಕ್ಟ್ ಆಗಲಿಲ್ಲ ಅನ್ಕೊಳ್ಳೋಣ ಇಂಟರ್ವ್ಯೂನಲ್ಲಿ ಫೈನಲ್ ಅಲ್ಲಿ, ಅವಾಗ ನಿಮ್ಮ ಮಾಹಿತಿನ ನಾವು ಗೌರ್ಮೆಂಟ್ ಅವ್ರು ಬೇರೆಯವ್ರಿಗೆ ಕೊಡೋಣ ಅಂತ ಕೇಳ್ತಾ ಇದಾರೆ ಅವರು. ಓಕೆ ಎಸ್ ಅಂತ ಕೊಡೋರು ಎಸ್ ಕೊಡ್ರಿ, ಇಲ್ಲ ನೀವು ಬೇಡ ನಾನು ಪ್ರೈವೇಟ್ ಅಲ್ಲಿ ಏನಾದ್ರು ಮಾಡ್ಕೊಳ್ತೀನಿ ಅಂದ್ರೆ ನೋ ಅಂತ ಕೊಡಿ. ಓಕೆ ಇದು ನೀವು ಇಂಟರ್ವ್ಯೂ ಪಾಸ್ ಆದ್ಮೇಲೆ ನಿಮಗೆ ಅವಕಾಶ ಸಿಗ್ಲಿಲ್ಲ ಅಂದಾಗ, ನಿಮಗೆ UPSC ನಲ್ಲಿ ಉದ್ಯೋಗ ಸಿಗಲಿಲ್ಲ ಅಂದಾಗ ಈ ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಡಿಕ್ಲೇರೇಷನ್ ಇದೆ ನೋಡಿ ಇಲ್ಲಿ. ಐ ಹಿಯರ್ ಬೈ ಡಿಕ್ಲೇರ್ ದಟ್ ಆಲ್ ದ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್, ಡಿಕ್ಲೇರ್ ದಟ್ ಐ ಹ್ಯಾವ್ ರೆಡ್ ನೋಟಿಫಿಕೇಶನ್ ರೂಲ್ಸ್, ಫರ್ದರ್ ಡಿಕ್ಲೇರ್ ಫುಲ್ಲಿ ಎಲಿಜಿಬಿಲಿಟಿ ಕಂಡೀಷನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಯಾವುದೇ ಮಾಹಿತಿನ ಮುಚ್ಚಿಟ್ಟಿಲ್ಲ. ಓಕೆ ಕರೆಕ್ಟ್ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಐ ಫರ್ದರ್ ಡಿಕ್ಲೇರ್ ದಟ್ ಐ ಹ್ಯಾವ್ ಇನ್ಫಾರ್ಮ್ಡ್ ಹೆಡ್ ಆಫೀಸ್ ಡಿಪಾರ್ಟ್ಮೆಂಟ್ ರೈಟಿಂಗ್ ಐ ಹ್ಯಾವ್ ಅಪ್ಲೈಡ್ ಫಾರ್ ದಿಸ್ ಎಕ್ಸಾಮ್. ಅಕಸ್ಮಾತ್ ನೋಡಿ ನೀವು ಯಾವ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಏನಾದ್ರು ಅಥವಾ ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ಮಾಹಿತಿ ಅವ್ರಿಗೆ ಕೊಡ್ರಿ, ಅಂದ್ರೆ NOC ತಗೊಳ್ಳೋದು. ಉದಾಹರಣೆಗೆ NOC ಗೌರ್ಮೆಂಟ್ ಎಂಪ್ಲಾಯಿಗಳಿದ್ರೆ NOC ತೆಗೆದುಕೊಳ್ಳಿ. ಹೆಡ್ ಆಫ್ ಡಿಪಾರ್ಟ್ಮೆಂಟ್ ನಿಮ್ಮ ಆಫೀಸ್ ಅಲ್ಲಿ ಇದ್ರೆ ರಿಟರ್ನ್ ತಗೊಳ್ರಿ ಮತ್ತೆ. ನೆಕ್ಸ್ಟ್ ಪ್ರಿವ್ಯೂ ಅಂತ ಕೊಡ್ತೀನಿ ನಾನು. ಸೊ ಸೆಲೆಕ್ಟ್ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಲಿಮಿನೇಷನ್ ಧಾರವಾಡ ತಗೊಂಡಿದ್ದೀನಿ ನಾನು, ಎಸ್. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇಂಟ್ರಡಕ್ಷನ್ ಎಲ್ಲ ಓದಿದ್ದೀನಿ. ನೆಕ್ಸ್ಟ್ ಅಂತ ಕೊಡ್ತೀನಿ. ಡೂ ಯು ವಿಶ್ ಟು ಕನ್ಫರ್ಮ್ ಸಬ್ಮಿಷನ್ ಆಫ್ ಯುವರ್ ಸೆಲೆಕ್ಟೆಡ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಸಿವಿಲ್ ಸರ್ವಿಸ್ ಪ್ರಿಲಿಮ್ಸ್ ಅಂತ ಕೇಳ್ತಾ ಇದ್ದಾರೆ. ಒಂದೇ ನಿಮಿಷ ಇರಿ, ನಾನು ಚೆಕ್ ಮಾಡ್ಕೊಳ್ತೀನಿ ಧಾರವಾಡ ಅಲ್ವಾ ಮತ್ತೆ ಹೇಳಿ ಮತ್ತೆಲ್ಲೋ ಬೇರೆ ಕಡೆ ಹಾಕಬಾರ್ದು ನಮ್ಮನ್ನ ತಗೊಂಡು. ನೋಡಿ ಧಾರವಾಡ ಇದೆ, ಡೆಹ್ರಾಡೂನ್ ಇದೆ, ಡೆಲ್ಲಿ ಇದೆ, ಧರ್ಮಸ್ಥಳ ಇದೆ, ಧರ್ಮಶಾಲಾ ಅದು ಸಾರಿ. ನೆಕ್ಸ್ಟ್ ಬಿಟ್ರೆ ನಮ್ ಬೆಂಗಳೂರು ಇದೆ, ಬೆಂಗಳೂರು ಬೇಡ ದೂರ ಆಗುತ್ತೆ ನಮ್ಗೆ, ಧಾರವಾಡ ಇಲ್ಲೇ ಸಮೀಪ ಅಲ್ವಾ ನಮಗೆ. ಸೊ ನಾನು ಧಾರವಾಡ ಇಡ್ತೀನಿ ಅದನ್ನ, ಧಾರವಾಡ. ಓಕೆ ಸರಿ, ನೆಕ್ಸ್ಟ್ ಪ್ರಿವ್ಯೂ ಧಾರವಾಡ, ಎಸ್. ಸಬ್ಮಿಟ್ ಅಂತ ಕೊಡ್ತೀನಿ. ಎಸ್ ಐ ಹ್ಯಾವ್ ರೆಡ್ ಡಿಕ್ಲರೇಷನ್ ಯುವರ್ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸ್ ಸಬ್ಮಿಟ್ ಸಕ್ಸಸ್ಫುಲಿ. ಓಕೆ ನೆಕ್ಸ್ಟ್ ಪೇಮೆಂಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಸೊ ಜನರಲ್ ಕ್ಯಾಟಗರಿ OBC ಬಾಯ್ಸು ಪೇ ಮಾಡಬೇಕಾಗತ್ತೆ, ಉಳಿದಿರೋರು ಕೆಲವೊಬ್ಬರಿಗೆ ಎಕ್ಸೆಂಪ್ಷನ್ ಇದೆ, ಅದನ್ನ ಚೆಕ್ ಮಾಡ್ಕೊಳ್ಳಿ. ₹100 ಪೇಮೆಂಟ್ ಇದೆ. ಸೊ ಪೇಮೆಂಟ್ ಯಾವ ತರ ಆಪ್ಷನ್ ಇದೆ ಅಂದ್ರೆ SBI ನೆಟ್ ಬ್ಯಾಂಕಿಂಗ್ ಇದೆ, ಸ್ಟೇಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇದೆ, UPI ಇದೆ. ಓಕೆ UPI ಹಾಕ್ತೀನಿ ನಾನು ಇಲ್ಲಿ, UPI ಮುಖಾಂತರ ಪೇ ಮಾಡಬಹುದು. QR ಕೋಡ್ ಅಂತ ಕೇಳ್ತಾ ಇದೆ. ಸೊ QR ಕೋಡ್ ತೆಗೆದುಕೊಳ್ಳೋಣ. ಸೊ ಬಂತಿಲ್ಲಿ QR ಕೋಡ್, ನಾನು ಪೇ ಮಾಡ್ತೀನಿ ಇದಕ್ಕೀಗ. ಸೊ ಪೇಮೆಂಟ್ ಆಯ್ತು, ಫೋನ್ ಪೇ ನಿಂದ ಪೇಮೆಂಟ್ ಮಾಡಿದ್ದೀನಿ ನಾನು. ಓಕೆ ಅಂತ ಕೊಡ್ತೀನಿ, ಸಕ್ಸಸ್ಫುಲ್ ಆಗಿದೆ ಪೇಮೆಂಟ್ ನಂದು. ನೆಕ್ಸ್ಟ್ ವಾಪಸ್ ಇಲ್ಲೇ ಬಂದೆ ನಾನು, ಪೇಮೆಂಟ್ ಆಯ್ತು ನಂದು. ಸೊ ನೆಕ್ಸ್ಟ್ ಪ್ಲೀಸ್ ನೋಟ್ ದಟ್ ದಿಸ್ ಇಸ್ ಓನ್ಲಿ ರೆಮಿಟೆನ್ಸ್ ಇನ್ಫಾರ್ಮೇಶನ್ ಫ್ರಾಮ್ ನಾಟ್ ಅಕ್ನಾಲೇಜ್ಮೆಂಟ್ ರೆಮಿಟೆನ್ಸ್. ನಾನು ಸ್ಕ್ರೀನ್ಶಾಟ್ ತಗೊಳ್ತೀನಿ ಇದ್ರದ್ದು, ಬರಲಿಲ್ಲ ಹೋಯ್ತದು, ಪರವಾಗಿಲ್ಲ. ನೋಡೋಣ ಏನ್ ಬರುತ್ತೆ ಈಗ. ಪೇಮೆಂಟ್ ಆಗಿದೆ, ಕನ್ಫರ್ಮ್ ಮಾಡ್ಕೊಳ್ಬೇಕು ಅದನ್ನ ನೀವು. ಗರ್ಲ್ಸ್ ಇದ್ರೆ ಪೇಮೆಂಟ್ ಇರಲ್ಲ ನಿಮ್ದು. ಓಕೆ ಆಗಿದೆ. ಯು ಹ್ಯಾವ್ ಆಲ್ರೆಡಿ ಪೇಡ್ ದ ಫೀ ಆನ್ಲೈನ್. ಓಕೆ ಥ್ಯಾಂಕ್ ಯು. ನೆಕ್ಸ್ಟ್ ಹೋಗ್ತೀನಿ ನಾನು. ಸಕ್ಸಸ್ಫುಲ್ ಯುವರ್ ಅಪ್ಲಿಕೇಶನ್ ಫಾರ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್. ಅಪ್ಲಿಕೇಶನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು. ನಾನು ಇದನ್ನ ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ದೀನಿ, ನಂಬರ್ ಕೂಡ ಬರ್ಕೊಳ್ತಾ ಇದ್ದೀನಿ ಅದನ್ನ. ಇದು ನನ್ನ ಅಪ್ಲಿಕೇಶನ್ ನಂಬರ್. ಓಕೆ ಸೇವ್ ಮಾಡಿ ಇಟ್ಕೊಳ್ತೀನಿ ನಾನು ಇದನ್ನ. ಅಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಯ್ತು ನಂದು ಈಗ. ಓಕೆ ಡು ಯು ಗೆಟ್ ಯುವರ್ ಪ್ರಿಫರ್ಡ್ ಸಿವಿಲ್ ಸರ್ವಿಸ್ ಅಂಡ್ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್? ಡಿಡ್ ಯು ಗೆಟ್? ಎಸ್ ಸಿಕ್ಕಿದೆ ನನಗೆ, ಧಾರವಾಡ ಸಿಕ್ಕಿದೆ. ಸರ್ವಿಸ್ ಸೆಂಟರ್ ಫಾರೆಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಡು ಯು ಪ್ರಿಫರ್ ಫಾರ್ ಫ್ಯೂಚರ್ ಎಕ್ಸಾಮಿನೇಷನ್ ವಿಚ್ ಸಿವಿಲ್ ಸರ್ವಿಸ್? ಮತ್ ಸಮೀಪ ಎಲ್ಲಾದ್ರೂ ಬೇಕಾ ಅಂತ ಕೇಳ್ತಾ ಇದಾರೆ ಅವರು. ವಿಚ್ ಸಿವಿಲ್ ಸರ್ವಿಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಸೆಂಟರ್ ಡು ಯು ಪ್ರಿಫರ್? ಮಂಗಳೂರ, ರತ್ನಗಿರಿ, ಸೊಲ್ಲಾಪುರ, ದಾವಣಗೆರೆ, ಕರ್ನೂಲ್, ಸ್ವಲ್ಪ ಅಂದ್ರೆ ಅದು ಸಿಗ್ಲಿಲ್ಲ ಅಂದ್ರೆ ಮತ್ತೆ ಬೇರೆ ಎಲ್ಲಿ ಹಾಕ್ಲಿ ಅಂತ ನಿಮ್ಮನ್ನ ಕೇಳ್ತಾ ಇದಾರೆ ಅವರು. ನನ್ನ ಪ್ರಕಾರ ಇಲ್ಲಿ ನಮ್ಗೆ ಸಮೀಪ ಆಗೋದು ಮತ್ತೆ ಕಲಬುರ್ಗಿನೇ ಅಲ್ವಾ ನಮಗೆ. ಮಂಗಳೂರು ಕೂಡ ಅನುಕೂಲ ಆಗುತ್ತೆ, ಬಟ್ ದೂರ ಆಗುತ್ತೆ ಅದು. ನಾನು ಸೊಲ್ಲಾಪುರ ತಗೋತೀನಿ, ನಮ್ಗೆ ಸೊಲ್ಲಾಪುರ ಅನುಕೂಲ ಆಗುತ್ತೆ. ಸಬ್ಮಿಟ್ ಸರ್ವೆ ಅಂತ ಕೊಡ್ತೀನಿ, ಸರ್ವೆ ಮಾತ್ರ ಅದು. ನೆಕ್ಸ್ಟ್ ಸೊ ಇದು ಫೈನಲ್ ಎಕ್ಸಾಮ್ ಪ್ರಿವ್ಯೂ ನೋಡಿ ನಂದು. ಇಲ್ಲಿವರೆಗೂ ಏನೇನು ತುಂಬಿದ್ನಲ್ಲ ಎಲ್ಲಾ ಮಾಹಿತಿಯನ್ನ ಇಲ್ಲಿ ಕೊಡಲಾಗಿದೆ. ಸೊ ಫೈನಲ್ ಆಗಿ ನಿಮಗೆ ಈ ತರ ತೋರಿಸುತ್ತಿದ್ದು ಕೊನೆಯದಾಗಿ ಇಲ್ಲಿ ಕೆಳಗಡೆ ಪ್ರಿಂಟ್ CSC ಎಕ್ಸಾಮ್ ಫಾರ್ಮ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಎಲ್ಲ ನಿಮ್ ಡಾಕ್ಯುಮೆಂಟ್ಸ್ ಓಪನ್ ಆಗುತ್ತೆ. ಸೊ ನೀವು ಅದನ್ನ ಏನ್ ಮಾಡ್ಬೋದು, ಪ್ರಿಂಟ್ ತಗೊಳ್ಳಿ ಕಂಪಲ್ಸರಿ ಮರಿದೆ, ಅಥವಾ PDF ತಗೊಳ್ಳಿ,
ಆಮೇಲೆ ಅದನ್ನ ಓದ್ಕೊಳ್ತಾ ಇರ್ಬೇಕು ಏನಾದ್ರು ಮಿಸ್ಟೇಕ್ ಮಾಡಿದೀರಾ ಅಂತ ಹೇಳಿ. ಸೊ ಇಲ್ಲಿಗೆ ಅಪ್ಲಿಕೇಶನ್ ಫಾರ್ಮ್ ಮುಕ್ತಾಯ ಆಗುತ್ತೆ. ಸೊ ನೀವೇನು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಆ ಥರ ಕೊನೆಗೆ PDF ಬರುತ್ತಲ್ಲ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ಇನ್ನೊಂದ್ಸಾರಿ UPSC ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ. ಲಾಗಿನ್ ಇದೀನಿ ಈಗ. ಮೈ ಅಪ್ಲಿಕೇಶನ್ ಸ್ಟೇಟಸ್ ನ ನೋಡ್ತೀನಿ. ಮೈ ಅಪ್ಲಿಕೇಶನ್ಸ್ ಅಪ್ಲೈ ಮಾಡಿದೀನಿ ನೋಡಿ, ಇಲ್ಲಿ ನಾನು ಕಾಣ್ತಾ ಇದೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ 2026 ಕೋಡ್ ಕೊಟ್ಟಿದ್ದಾರೆ, ಈ ತರ ಇದೆ. ಅಪ್ಲಿಕೇಶನ್ ವ್ಯೂ ಮಾಡೋದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ನಂದು ಅಪ್ಲೈ ಆಗಿದೆ ಅಂತ ಅರ್ಥ. ಅದು ನಿಮ್ದು ಆ ಥರ ಬರ್ತಾ ಇರಲಿಲ್ಲ, ನಿಮ್ದು ಇನ್ನೂ ಅಪ್ಲೈ ಆಗಿಲ್ಲ ಅಂತ ಅರ್ಥ ಆಗುತ್ತೆ. ಓಕೆ, ಚೆನ್ನಾಗಿ ತುಂಬಿ, ಯಾವುದೇ ರೀತಿ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಆಮೇಲೆ ನೀವು ಈ ವರ್ಷ ಯಾವ ಎಕ್ಸಾಮ್ ಬರೀತಾ ಇದ್ದೀರಿ, ಫಾರೆಸ್ಟ್ ಸರ್ವಿಸ್ಗೆ ಹಾಕ್ತಾ ಇದ್ದೀರಾ ಟ್ರಯಲ್ ಆಗಿ, ಅಥವಾ ಸಿವಿಲ್ ಸರ್ವಿಸ್ಗೆ ಹಾಕ್ತಾ ಇದ್ದೀರಾ, ಅದನ್ನ ತಿಳಿಸಿ. ಹಾಗೆ ನೀವು ಎಕ್ಸಾಮ್ ಸೆಂಟರ್ನ ಯಾವ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ ಕರ್ನಾಟಕದಲ್ಲಿ, ಧಾರವಾಡ, ಬೆಂಗಳೂರು ಅಥವಾ ಮೈಸೂರು, ಅದ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಕೊಡಿ. ಒಳ್ಳೇದಾಗ್ಲಿ. ಧಾರವಾಡದಲ್ಲಿ ಸಿಗೋಣ. ಆಲ್ ದಿ ಬೆಸ್ಟ್. ನಮಸ್ಕಾರ.